ನಮಸ್ಕಾರ ಜನಮತ ಕಾರ್ಯಕ್ರಮಕ್ಕೆ ಸ್ವಾಗತ। ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಕುರಿತಂತೆ ನಿಮ್ಮ ಬೆಂಬಲ ಯಾವ ಅಭ್ಯರ್ಥಿಗೆ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅನ್ನೋದನ್ನ ಖಂಡಿತವಾಗ್ಲೂ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಳಬಹುದು। ಇನ್ನು ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ಜಿ ಕನ್ನಡ ನ್ಯೂಸ್ ಮಾಡ್ತಿರುವಂತಹ ಮೆಗಾ ಸರ್ವೆಯಲ್ಲೂ ಕೂಡ ಭಾಗಿಯಾಗಿ ನಿಮ್ಮ ಬೆಂಬಲವನ್ನ ವ್ಯಕ್ತಪಡಿಸಬಹುದು। ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ। ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಕಣದಲ್ಲಿದ್ದಾರೆ। ಹಾಗಾಗಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ। ನಾನು ದಿವ್ಯಶ್ರೀ। ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಿಜೆಪಿಯಿಂದ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೊನೆ ಕ್ಷಣದವರೆಗೂ ಇತ್ತು। ಯಾಕಂದ್ರೆ ಅಲ್ಲೊಂದಷ್ಟು ವೈಪರೀತ್ಯಗಳು ನಡೆದು ಹೋಯಿತು। ಅಲ್ಲಿಂದ ಸಿಟಿ ರವಿ ಆಕಾಂಕ್ಷಿಯಲ್ಲಿದ್ರು, ಶೋಭಾ ಕರಂದ್ಲಾಜೆ ಆಕಾಂಕ್ಷಿಯಾಗಿದ್ರು। ಇದೆಲ್ಲದ ನಡುವೆ ಹೈಕಮಾಂಡ್ನ ಅಂತಿಮ ತೀರ್ಮಾನ ಕೋಟಾ ಶ್ರೀನಿವಾಸ್ ಪೂಜಾರಿ। ರೈಟ್, ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಒಂದು ನೇರ ಪೈಪೋಟಿಯನ್ನು ಕೊಡಬೇಕು ಅನ್ನೋದಾದ್ರೆ ಬಿಜೆಪಿಗೆ ಸರಿಯಾದಂತಹ ಸೂಕ್ತ ಅಭ್ಯರ್ಥಿಯನ್ನೇ ಹಾಕಬೇಕು ಅನ್ನುವಂತಹ ಸ್ಟ್ರಾಟಜಿಯನ್ನ ಪ್ಲೇ ಮಾಡಿದಂತಹ ಕಾಂಗ್ರೆಸ್ ಅಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನ ಕಣಕ್ಕಿಳಿಸಿದೆ। ಹಾಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆಯ ನಡುವೆ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ, ಯಾವ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ। ಬಹಳ ಮುಖ್ಯವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ, ಜಯಪ್ರಕಾಶ್ ಹೆಗಡೆಯವರ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ, ಅವರ ವಿದ್ಯಾರ್ಹತೆಗಳನ್ನು ನೋಡಬೇಕಾಗತ್ತೆ, ಜೊತೆಗೆ ಸಾಮಾಜಿಕವಾಗಿ ಅವರು ತಮ್ಮನ್ನು ತಾವು ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದರ ಆಧಾರದಲ್ಲಿ ನೀವು ಮತ ನೀಡಿದ್ರೆ ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿ ಆಗುತ್ತೆ। ಬಹಳ ಮುಖ್ಯವಾಗಿ ನಾವು ಲೋಕಸಭಾ ಚುನಾವಣೆಯನ್ನು ಬಹಳ ಜವಾಬ್ದಾರಿಯುತವಾಗಿ ಯಾಕೆ ನಿರ್ವಹಿಸಬೇಕು ಅಂತ ನೋಡೋದಾದರೆ, ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಕ್ರಿಯೆ ಲೋಕಸಭಾ ಚುನಾವಣೆಯ ಮೂಲಕ ಆಗುತ್ತೆ। ಬೂತ್ ಮಟ್ಟದಿಂದ ಪ್ರತಿಯೊಬ್ಬರೂ ಕೂಡ ಮತ ಹಾಕಬೇಕು ಅನ್ನುವಂತಹ ಸದುದ್ದೇಶದಿಂದ ಮತದಾನದ ದಿವಸ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ಅತಿ ಹೆಚ್ಚು ಶೇಕಡ ಮತದಾನ ಆದರೆ ಸೂಕ್ತ ಅಭ್ಯರ್ಥಿಯ ಆಯ್ಕೆಯೂ ಆಗುತ್ತೆ, ಕ್ಷೇತ್ರದ ಅಭಿವೃದ್ಧಿಯೂ ಆಗುತ್ತೆ, ದೇಶದ ಅಭಿವೃದ್ಧಿಗೆ ಸಹಕಾರ ನೀಡಿದಂತಾಗುತ್ತೆ। ಸೊ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು। ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿರುವಂತಹ ಅಭ್ಯರ್ಥಿಗಳಲ್ಲಿ ಯಾರಿಗೆ ನಿಮ್ಮ ಬೆಂಬಲ ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು। ಮೊದಲ ಕಾಲರ್ ಸಿದ್ಧವಾಗಿದ್ದಾರೆ। ನಮಸ್ಕಾರ ಸುರೇಶ್ ಅವರೇ। ಸುರೇಶ್ ಅವರೇ ನಮಸ್ಕಾರ। ನಮಸ್ಕಾರ ಮೇಡಮ್। ಉಡುಪಿಯಿಂದ ಕರೆ ಮಾಡ್ತಿದ್ದೀರಾ? ಹೌದು ಮೇಡಮ್, ಚಿಕ್ಕಮಗಳೂರು। ಉಡುಪಿ ಚಿಕ್ಕಮಗಳೂರಾ? ರೈಟ್, ಓಕೆ, ಯಾರಿಗೆ ನಿಮ್ಮ ಬೆಂಬಲ? ಮೇಡಮ್ ನಮ್ಮ ಬೆಂಬಲ ಮೇಡಮ್ ನರೇಂದ್ರ ಮೋದಿ ಜಿ। ಓಕೆ 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 ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಹೌದು ಮೇಡಮ್, ತಿಳ್ಕೊಂಡಿದ್ದೀವಿ। ಅವರು ಓದಿಲ್ಲ ಏನಿಲ್ಲ, ಬಡ ಕುಟುಂಬದಿಂದ ಬಂದಂತವ್ರು, ಭಾರಿ ಒಳ್ಳೆ ಜನ ಮೇಡಮ್, ಒಂದು ಕರಪ್ಷನ್ಸ್ ಇಲ್ಲ ಅವ್ರ ಹತ್ರ। ಹೌದು। ಆಮೇಲೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಪ್ಲೀಸ್ ಹೇಳಿ। ಯಾವತ್ತು ರಾಜಕಾರಣಕ್ಕೆ ಬರ್ಬೇಕು ಅಂದ್ರೆ ಮೇಡಮ್, ಸನ್ಯಾಸಿಗಳು ರಾಜಕಾರಣಕ್ಕೆ ಬರ್ಬೇಕು, ಸಂಸಾರಸ್ಥರು ರಾಜಕಾರಣಕ್ಕೆ ಬರ್ಬಾರ್ದು। ಓಕೆ, ಹಾ ಹೌದು ಮೇಡಮ್। ಯಾವ ಕಾರಣಕ್ಕೆ ಈ ತರ ಯೋಚನೆ ಬಂತು ನಿಮ್ಗೆ? ನಮ್ಗೆ ಯಾವ ಕಾರಣಕ್ಕೆ ಈ ತರ ಯೋಚನೆ ಬಂತು ಅಂದ್ರೆ ಮೇಡಮ್, ಹಾ ಸಂಸಾರಸ್ಥರೆಲ್ಲ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಹಿಂಗೆಲ್ಲ ಮಾಡ್ತಾರೆ ಮೇಡಮ್। ಇದೇ ಸನ್ಯಾಸಿಗಳಾದ್ರೆ ನೋಡಮ್ ಮೇಡಮ್, ಇನ್ನು ಫಸ್ಟ್ ವಾಜಪೇಯಿ ಇದ್ರು ಮೇಡಮ್, ನೋಡಿ ಈಗ ವಾಜಪೇಯಿ ಇದು ನರೇಂದ್ರ ಮೋದಿ ಇದಾರೆ, ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಇದಾರೆ। ಇಂತ ರಾಜಕಾರಣಿಗಳು ಬೇಕಾ ನಮಗೆ, ಸಂಸಾರಸ್ಥರು ರಾಜಕಾರಣಿಗಳು ಬೇಕಾ? ಅಂದ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡಿರ್ತಾರೆ, ಮನೆ ಮಕ್ಕಳು ಅಂತ ಇರೋದಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದು ಮೇಡಮ್, ನಮ್ದು ಇದು ಎಲೆಕ್ಷನ್ ಬಂದು MP ಎಲೆಕ್ಷನ್ ಮೇಡಮ್। ಹೌದು, 18 ಗಂಟೆ ಕಾಲ ನರೇಂದ್ರ ಮೋದಿ ಅವರು ಊರು ಸುತ್ತ ಅಂತ ಅವಶ್ಯಕತೆ ಏನಿದೆ ಮೇಡಮ್? ಖಂಡಿತ ಖಂಡಿತ, ಓಕೆ, ಹೌದಲ್ಲ ಮೇಡಮ್? 18 ಗಂಟೆ ಕೆಲಸ ಮಾಡಿದ್ರೆ ಯಾರಿಗೋಸ್ಕರ ಮೇಡಮ್? ನನ್ನ ದೇಶ ಉಳಿಬೇಕು, ನನ್ನ ದೇಶ ನನ್ನ ಮತ, ಇದು ದೇಶಕ್ಕೋಸ್ಕರ ಕರ್ನಾಟಕ ಏನಂತೆ ದೇಶಕ್ಕೋಸ್ಕರ ಮತ ಹಾಕ್ಬೇಕು, ನಮ್ ಕರ್ನಾಟಕಕ್ಕೋಸ್ಕರ ಮತ ಹಾಕ್ಬಾರ್ದು। ವೆರಿ ನೈಸ್, ಗೊತ್ತಾಯ್ತು।
ನಮ್ಮ ದೇಶಕ್ಕೋಸ್ಕರ ಯಾರು ಬೇಕು ನಮಗೆ ಲೀಡರ್ ಅನ್ನೋದು ನೋಡ್ಬಿಟ್ಟು ಮತ ಹಾಕ್ಬೇಕು ಜನಗಳು. ಖಂಡಿತ ಸರ್, ಒಳ್ಳೆ ಮಾತನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಟ್ಟಿದ್ರಿ. ಒಂದು ಒಳ್ಳೆ ಯೋಚನೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಷಡಕ್ಷರಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಷಡಕ್ಷರಿ ಅವರಿಗೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೋರ್ನಹಳ್ಳಿ ಮೇಡಮ್. ಸೂಪರ್. ಯಾರಿಗೆ ಸರ್ ನಿಮ್ಮ ಬೆಂಬಲ? ಮೋದಿಜಿ ಮೇಡಮ್. ಯಾಕೆ? ಯಾಕೆಂದ್ರೆ ಎಲ್ಲದರಿಂದಲೂ ಅನುಕೂಲ ನನಗೆ. ಏನಂದ್ರಿ? ಹಲೋ, ಹಾ ಹೇಳಿ. ನಾವು ಮೋಹನ್ ಅಂತ ಕೋರ್ನಹಳ್ಳಿ. ಹಾ ಸರ್, ನೀವು ಮೇಡಮ್ ಅವರ ಹಾ ಸರ್, ನಾವು ಪಕ್ಷದ ಇದರಿಂದ ಅಲ್ಲ, ದೇಶಕ್ಕೋಸ್ಕರ, ದೇಶದ ಒಳತಿಗೋಸ್ಕರನ ಮೋದಿಜಿ ಬಿಜೆಪಿ ಬಂದ್ರೆ ಒಳ್ಳೇದು. ಗೊತ್ತಾಯ್ತು ನೋಡಿ, ದೇಶಕ್ಕಾಗಿ 18 ಗಂಟೆಗಳ ಕಾಲ ಕೆಲಸ ಮಾಡುವಂತಹ, ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ನರೇಂದ್ರ ಮೋದಿ ಅಂತ ಸಂದರ್ಭದಲ್ಲೂ ಅವ್ರ ಮೇಲೂ ಟೀಕೆ ಟಿಪ್ಪಣಿಗಳು ಬರುತ್ತಲ್ವಾ? ಸೊ ಸುಮ್ಮನೆ ಬಂದ್ಬಿಡ್ತಾವ ಅವೆಲ್ಲ? ಏನ್ ಮೇಡಮ್, ರಾಜಕೀಯ ಕುತಂತ್ರಗಳು. ಹಾ, ಈ ರಾಜಕಾರಣಿಗಳಿಗೊಂದು ನೀವು ಸಲಹೆ ಕೊಡ್ಬೇಕು ಮೇಡಮ್ ಅವರೇ. ಚುನಾವಣೆಗೊಂದು ಕಂಪ್ಲೇಂಟ್ ಮಾಡ್ಬೇಕು. ಕಂಪ್ಲೇಂಟ್ ಅಂದ್ರೆ ಈ ಪಕ್ಷದಿಂದ ಪಕ್ಷಕ್ಕೆ ಆಡ್ತಾರಲ್ಲ, ಪಕ್ಷಾಂತರ ಪಕ್ಷಾಂತರ ಮಾಡ್ತಾರಲ್ಲ, ಅವ್ರನ್ನೆಲ್ಲನ 10 ವರ್ಷ ವಜಾ ಮಾಡ್ಬೇಕು ಮೇಡಮ್ ಅವರೇ. ನೀವು ನೋಡಿ, ಇದೊಂದು ಹೊಸ ಯೋಚನೆ ನೀವು ಇವತ್ತು ಹಾಕಿದ್ರಿ. ಸೂಪರ್. ಕರೆಕ್ಟ್. 6 ವರ್ಷ ಮಾಡಬಾರ್ದು, 10 ವರ್ಷ ಮಾಡ್ಬೇಕು. ಅವ್ರ ಜೀವನನೇ ರಾಜಕೀಯ ನಿವೃತ್ತಿ ಬಂದಂಗ್ ಮಾಡ್ಬೇಕು. ಅವ್ರ ಸ್ವಾರ್ಥಕ್ಕೆ ಪಕ್ಷಾಂತರಗಳಾಗೋದು. ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡ್ಕೊಂಡ್ರೆ ಹಣ, ಆಸ್ತಿ, ಆಡುವ ಆಸ್ತಿನೆಲ್ಲ ಮಾಡ್ಕೊಂಡಿರೋ ಉಳಿಸಿನಕ್ಕೋಸ್ಕರ ರಾಜಕೀಯ ಮಾಡಕ್ ಓಡಾಡ್ತಾರೆ. ಸೂಪರ್ ಸರ್. ಉದಾಹರಣೆ ಕೆ.ಎಸ್. ಈಶ್ವರಪ್ಪ ಬಿಜೆಪಿ ಮೊದಲಿನಿಂದ ಪಕ್ಷಕ್ಕೆ ದುಡಿದು ಇವತ್ತು ಸೀಟ್ ಅಂತ ಪಕ್ಷಕ್ಕೆ ನಿಂತ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಇವರೆಲ್ಲ. ಯಾರು? ಈ ಕೆ.ಎಸ್. ಈಶ್ವರಪ್ಪ. ಆಯ್ತಾಯ್ತು ಗೊತ್ತಾಯ್ತು. ಬಟ್ ಅವ್ರ ಬೆಂಬಲ ಮೋದಿಗೆ ಅಂತಾರಲ್ಲ. ಮೋದಿ ಅಂದ್ರೆ ಪಕ್ಷದಿಂದ ಅವ್ರ ಯಾಕೆ ಮೋದಿಗೆ ಮಾಡ್ಬೇಕು? ಗೊತ್ತಾಯ್ತು. ಸ್ವಲ್ಪ ಓಕೆ ಗೊತ್ತಾಯ್ತು. ನಿಮ್ದು ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಗೊತ್ತಾಯ್ತಾ ಮೇಡಮ್ ಅವರೇ? ಪಕ್ಷಕ್ಕೆ ಟಿಕೆಟ್ ಸಿಗ್ಲಿದ ಮೇಲೆ ಅವರು ಪಕ್ಷಕ್ಕೋಸ್ಕರ ದುಡಿಬೇಕಾನೆ. ಅದರಿಂದ ಅವರು ಪಕ್ಷ ಹತ್ರ ನಿಂತ್ಕೊಂಡು ಮೋದಿ ಹೆಸರು ಇಟ್ಕೊಂಡು ಓದ್ತಾಣ ಅಂತ ಅವಶ್ಯಕತೆ ಏನೈತೆ? ಅವ್ರ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ? ಅಲ್ಲ, ಆ ರೀತಿ ಅವ್ರನ್ನೆಲ್ಲ 10 ವರ್ಷ ವಾದ ಮಾಡ್ಬೇಕು. 6 ವರ್ಷ ಮಾಡಿಕೆ ಹಿಂದೆ ಕಾನೂನು 10 ವರ್ಷ ಮಾಡ್ಬೇಕು. ಅವ್ರು ರಾಜಕೀಯಕ್ಕೆ ಬರಬಾರ್ದು, ನಿವೃತ್ತಿ ಹೊಂದ್ಬೇಕು. ಆ ತರ ಮಾಡ್ತಾ ಇರ್ಬೇಕು ಅವ್ರನ್ನ. ಅಲ್ಲ, ಇವತ್ತು ನೀವು ಒಂದ್ ಒಳ್ಳೆ ಯೋಚನೆ ಹುಟ್ಟು ಹಾಕಿದ್ರಿ. ರಾಜಕೀಯ ನಾಯಕರು ಜಂಪಿಂಗ್ ಸ್ಟಾರ್ ಗಳಾಗ್ಬಿಟ್ಟಿದ್ದಾರೆ. ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ ಯಾರು ಯಾವ ಪಕ್ಷದಲ್ಲಿದ್ದಾರೆ ಅಂತ. ನೀವು ಹೇಳಿದ ಯೋಚನೆ ಏನಾದ್ರು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಿದ್ಧಾಂತಗಳ ಜೊತೆ ಬದುಕ್ತಾರೆ ಈ ನಾಯಕರು. ದುಡ್ಡಿಗೋಸ್ಕರ, ಜೀವನ ಅಧಿಕಾರಕ್ಕೋಸ್ಕರ ಇದ್ ಮಾಡೋದಲ್ಲ, ದೇಶಕ್ಕೋಸ್ಕರನ, ಜನಗಳಿಗೋಸ್ಕರ, ಬಡವರ ಬಗ್ಗೆಗೋಸ್ಕರನ ದುಡಿಮೆ ಮಾಡ್ಬೇಕು. ಅಲ್ಟಿಮೇಟ್ ಸರ್, ಅಲ್ಟಿಮೇಟ್. ಸೂಪರ್. ರೈಟ್ ಸರ್, ನಿಮ್ಮ ಅಭಿಪ್ರಾಯ ನಮಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಬಳ್ಳಾರಿಯಿಂದ ಮೇಡಮ್. ಎಲ್ಲಿಂದ? ಬಳ್ಳಾರಿಯಿಂದ. ರೈಟ್. ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ಬೋದಾ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಮೇಡಮ್. ಉಡುಪಿ ಚಿಕ್ಕಮಗಳೂರಲ್ಲ? ಕಾಂಗ್ರೆಸ್. ಜಯಪ್ರಕಾಶ್ ಹೆಗ್ಡೆ ಅವರು ಯಾವ ಕಾರಣಕ್ಕೆ ಅಂತ ಅನ್ನಿಸ್ತಾ ಇದೆ ಮೇಡಮ್? ಇವರು ಮೋದಿಯವರು 6,000 ರೂಪಾಯಿ ಕೊಟ್ರೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಗೊಬ್ಬರ ರೇಟ್ ಏನಿತ್ತು ಮೇಡಮ್? ಇವತ್ತಿನ ಗೊಬ್ಬರ ರೇಟ್ ಏನಿದೆ ಮೇಡಮ್? ಆಮೇಲೆ ಬಡವರಿಗೆ ಅನುಕೂಲ ಆಗಂತ ಬೆನಿಫಿಟ್ ಏನಿದೆ ಮೇಡಮ್? ಅಟಲ್ ಬಿಹಾರಿ ವಾಜಪೇಯಿ ಒಂದು BPL ಕಾರ್ಡಿಗೆ 2 ಲಕ್ಷವರೆಗೆ ಅಮೌಂಟ್ ಅಂತ ಹಾಸ್ಪಿಟಲ್ ಅಲ್ಲಿ ಖರ್ಚಿಂದ ತೋರಿಸಿದ್ರು. ಅವರನ್ನ ಒಂದು ಒಳ್ಳೆ ಸ್ಕೀಮ್ ಕೊಟ್ಟಿದ್ರು. ಬಡವರಿಗೆ ಅನುಕೂಲ ಆಯ್ತು, ಇದ್ದವರಿಗೆ ಅನುಕೂಲ ಆಯ್ತು. ಇದು ಯಾರಿಗೆ ಅನುಕೂಲ ಆಗಿದೆ ಮೇಡಮ್? ಇವ್ರು ಯಾವ್ದು ಘೋಷಣೆ ಮಾಡಿರೋದು? ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಹಾಗಾದ್ರೆ ಸಹಕಾರ ನೀಡುತ್ತಾ? ಗ್ಯಾರಂಟಿ ಯೋಜನೆಗಳು ಸಹಕಾರ ನೀಡ್ತದೆ ಒಂದು ಮೇಡಮ್. ಇನ್ನೊಂದು ಸಬ್ಸಿಡಿ ಮೂಲಕ, ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಮೂಲಕ ಹಾಕಿದ್ರು. ಗೊತ್ತಾಯ್ತು. ನೀವು ಹೇಳಿದ್ದೆಲ್ಲ ವಿಚಾರ ನಂಗೆ ಅರ್ಥ ಆಯ್ತು. ಈಗ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋದಾದ್ರೆ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ಅಭ್ಯರ್ಥಿಗಳಿಗೆ ಸಹಕಾರ ನೀಡುತ್ತಾ? ಮತ ಹೆಚ್ಚಾಗ್ಬೋದಾ, ಗೆಲ್ಬೋದಾ ಅಂತ ಕೇಳಿದೆ.
ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲೋದು ಮೇಡಮ್. ಆಯ್ತು ಸರ್, ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಹರೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ರೀ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುಲ್ಬರ್ಲಿಂದ ಮೇಡಮ್. ಗುಲ್ಬರ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡಿ. ಗುಲ್ಬರ್ಗ ಮೇಡಮ್. ಗುಲ್ಬರ್ಗ. ಇವತ್ತು ಉಡುಪಿ ಚಿಕ್ಕಮಗಳೂರು ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಾದರೂ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬೋದಾ? ಮೇಡಮ್ ಏನಿಲ್ರಿ, ನಮ್ಗೆ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ LPG ಸಿಲಿಂಡರ್ಗಳು ತುಂಬಾ ದುಬಾರಿ ಆಗಿದಾವೆ. ಪೆಟ್ರೋಲು ಇವತ್ತಿನ ದಿವಸ ಟ್ರ್ಯಾಕ್ಟರ್ ಹೊಲ ಉಳ್ಳೋದಕ್ಕೆ ಡೀಸೆಲ್ ಜಾಸ್ತಿ. ನಾವು ಪೆಟ್ರೋಲ್ ಹಾಕೊಂಡು ಎಲ್ಲೇನು ಹೋಗ್ಬೇಕಾದ್ರೆ ತುಂಬಾ ಈ ಬೆಲೆ ಏರಿಕೆಯಿಂದ ಸ್ವಲ್ಪ ಕಂಗಾಲ ಆಗಿದೆ. ಇದರಿಂದ ಏನಾದ್ರೂ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ, ಯಾವುದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ? ಎರಡು ಸರ್ಕಾರ ಮಾಡ್ಬೇಕು ಮೇಡಮ್. ಎರಡು ಸರ್ಕಾರ ಮಾಡ್ಬೇಕು. ಎರಡು ಸರ್ಕಾರ ಸಂಬಂಧಪಡುತ್ತೆ ನಮ್ಗೆ. ಈಗ ಮಳೆ ಇಲ್ಲ ತುಂಬಾ ಕಂಗಾಲಾಗಿದ್ದೀವಿ. ಇವತ್ತು ದಿವಸ ರಾಜಕೀಯದವರು ಎಲೆಕ್ಷನ್ ಬಂತಂದ್ರೆ ದುಬಾರಿಯಾಗಿ ಓಡಾಡಿ ಫಂಕ್ಷನ್ ಎಲ್ಲ ಇದು ಮಾಡಿ ಜನರಿಗೆ ದಿಕ್ ತಪ್ಪಂತ ಆಗ್ತದೆ. ಜನರ ಬಾಳ ನೋಡ್ತಾ ಇಲ್ಲ. ಸ್ಕೂಲ್ಗಳಿಗೆ ಸರಿಯಾಗಿ ಸ್ಟಾಫ್ಗಳಿಲ್ಲ. ಅಧಿಕಾರಿಗಳಂತೂ ದೊಡ್ಡ ರಾಜಕಾರಣಿಗಳಿಂದ ಮತ್ತೆ ಕೇಳ್ತಾರೆ, ಸಾಮಾನ್ಯ ವರ್ಗದವರಿಗೆ ಜನನೇ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ರೈಟ್, ಗೊತ್ತಾಯ್ತು ಸರ್, ಗೊತ್ತಾಯ್ತು. ತುಂಬಾನೇ ಕಂಗಾಲಾಗಿದೆ ಮೇಡಮ್, ತುಂಬಾನೇ ಕಂಗಾಲಾಗಿದೆ. ಸರ್ಕಾರ 317 ಜೆ ಆಗಿದೆ, ಏನು ಫಾಯ್ದೆ ಇಲ್ಲ, ಒಂದು ಉದ್ಯೋಗ ಇಲ್ಲ, ಎಲ್ಲ ಏಜ್ ಡಿಬರ್ ಆಗ್ತಾ ಇದೆಯೋ ಮೇಡಮ್. ನಮ್ ಬ್ರದರ್ಗಳೆಲ್ಲಾರು ಒಳ್ಳೆ ಎಜುಕೇಶನ್, ಓನ್ಲಿ ಬರೀ ಹೆಸರಿಗೆ ಮಾತ್ರ ಪರ್ಸೆಂಟೇಜ್. ಹೌದು. ಈ ರೀತಿ ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಮೇಡಮ್? ಸಿಲಿಂಡರ್ 1050 ಆಗಿಬಿಟ್ಟದ ಇವತ್ತು. ಅಲ್ಲ, ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ಪ್ರಶ್ನೆ ಮಾಡಲ್ವಾ ನೀವು? ಪ್ರಶ್ನೆ ಮಾಡಿದ್ವಿ ಮೇಡಮ್, ನಾವೆಲ್ಲ ಸರ್ಕಾರಕ್ಕೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡಕ್ ಆಗ್ತಾ ಇಲ್ಲ. ಇದು ನಿಮ್ಮಿಂದ ಬಹಳ ಇದಾಗ ಮೇಡಮ್. ಇದರಿಂದ ಧ್ವನಿ ಎತ್ತಬೇಕು. ನಮ್ಮ ಹಳ್ಳಿಯಲ್ಲಿ LPG ಸಿಲಿಂಡರ್ ಅಷ್ಟೇ ಇಟ್ಬಿಟ್ರೆ ಮೇಡಮ್, ಸುಮಾರಾಗಿ ಬೇರೆ ಕಟ್ಟಿಗೆಂದು ಯೂಸ್ ಮಾಡಕತ್ತಿದ. ಓಕೆ, ಗೊತ್ತಾಯ್ತು. ಇಂತ ಪರಿಸ್ಥಿತಿ ಆಗಿದೆ ಮೇಡಮ್. ಯಾವ ಹಣ ದುಬ್ಬರ್ ಇಷ್ಟು ಏರಿಕೆ ಆಗ್ಬಿಟ್ಟದ. ಗೋಸ್ಕರ ರಾಜ್ಯ ಕೇಂದ್ರ ಬಹಳ ಇದು ಮಾಡ್ತಾ ಇದೀವಿ. ಬಟ್ ಆದ್ರೆ ಕೆಳಮಟ್ಟದಲ್ಲಿ ಇರ್ತಕ್ಕ ಮೇಲತ್ತಂತ ಯಾರು ಬರ್ತಾ ಇಲ್ಲ. ಗೊತ್ತಾಯ್ತು ನನಗೆ. ಸರ್, ಈಗ ಎಲೆಕ್ಷನ್ ದಲ್ಲಿ ಈ ಸುಡು ಬಿಸಿಲಲ್ಲಿ ನೋಡ್ರಿ ಮೇಡಮ್, ಸುಡು ಬಿಸಿಲಲ್ಲಿ ಮುಗಿದು ಬರ್ತಾ ಇದಾರೆ. ಹೌದು. ಬಟ್ ಆದ್ರೆ ಎಲೆಕ್ಷನ್ ಆದ ಮರ್ದನೇ ದಿನ ನಮ್ಮ ಮೋದಿ ಬರಲ್ಲ, ಸಿದ್ದರಾಮಯ್ಯ ಬರಲ್ಲ, ಇನ್ನೊಬ್ರು ಬರಲ್ಲ. ಇದು 100ಕ್ಕೆ 100 ನಿಜ. ಇದು 100ಕ್ಕೆ 100 ಹಿಂಗೇನೆ ಕತೆ. ಜನ ಇವತ್ತು ಬಾಳ ಪರಿಸ್ಥಿತಿಲಿದೆ ಮೇಡಮ್. ಟ್ರೈನ್ಗಳು ಸಾಲ್ತಾ ಇಲ್ಲ, ವಲಸೆ ಹೋಗ್ತಾ ಇದಾರ. ಭೂಮಿಯ ಬೆಳೆಯಲಿಕ್ಕೆ ಅದಕ್ಕ ಮಳೆ ಇಲ್ಲ, ಬಹಳ ಕೊರತಿದೆ ಮೇಡಮ್. ಬಹಳ ಕೊರತಿದೆ. ಅರ್ಥ ಆಯ್ತು ನನಗೆ. ಮಾಹಿನಿಂದ ಇಡೀ ಕೇಂದ್ರನೇ ಸರ್ಕಾರನ ಅಲ್ಲಾಡಿಸಬಹುದು ಮೇಡಮ್. ಮೀಡಿಯಾ ಒಂದು ಗುಡುಗಿದ್ರೆ ಕೇಂದ್ರನೇ ಅಲ್ಲಾಡಿಸ್ತದೆ ಮೇಡಮ್. ಅದು ನಿಜ. ಮತದಾರರ ಕೈಲ ಶಕ್ತಿ ಇದೆ ಮೇಡಮ್. ಇಷ್ಟೆಲ್ಲ ಜಾತಿ ಜಮದ ಧರ್ಮ ಇವೆಲ್ಲ ಉಗ್ಸಿಬಿಟ್ಟು ಎಲ್ಲ ಬಡತನ ಕಿತ್ತಾಕಿ ಬಿಡ್ತಾರೆ ಮೇಡಮ್. ಹೌದು. ಅಲ್ಲ, ನೀವು ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ಮಾತಾಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಆದ್ರೆ ಬಹುತೇಕ ಜನರು ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಒಳಗಾಗ್ಬಿಡ್ತಾರೆ ಹರೀಶ್ ಅವರೇ, ಅದು ಸಂಕಟ. ಈಗ ನಾವು ಅಶ್ವಾದಾಗ ಹೋಗ್ತೀವಿ, ದೊಡ್ಡ 5 ಸ್ಟಾರ್ ಹೋಟೆಲ್, ಇಷ್ಟು ಊಟ ವೇಸ್ಟ್ ಆಗ್ತದೆ. ಬಡ ಜನರು ಬಹಳ ತೊಂದರೆ ಇದೆ ಮೇಡಮ್. ಇದೆಲ್ಲ ಬಹಳ ಗಮನಿಸಿದ್ವಿ ನಾವು. ನನಗೆ ಅರ್ಥ ಆಯ್ತು, ಖಂಡಿತ ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ತಮ್ಮಿಂದ ಸಲಹೆ ಇಷ್ಟೇ, ನೀವು ಬೆಲೆ ಏರಿಕೆದ ಬಗ್ಗೆ, ಪ್ರತಿಯೊಂದರದು ಸ್ಟೂಡೆಂಟ್ ನ ಬಗ್ಗೆ, ಶಾಲೆ ಕಾಲೇಜುಗಳಲ್ಲಿ ಬಹಳ ಅತಿಥಿ ಶಿಕ್ಷಕರು ತುಂಬೋಗ್ಬಿಟ್ಟಾರ, ಬಹಳ ಕೊರತೆ ಆಗಿಬಿಟ್ಟದ. ಇವತ್ತು ಏಜ್ ಡಿಬಾರ್ ಆಕತಿ, ಏಜ್ ಹೋಗ್ತಾ ಇದೆ. ಈಗೆಲ್ಲ ವಿದ್ಯಾಭ್ಯಾಸ ಖಂಡಿತ ಸರ್, ನಮ್ಮ ಕೈಲಾದ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ತೇವೆ. ಮೀಡಿಯಾ ಗುಡುಗಿದ್ರೆ ಮೇಡಮ್, ಇಡೀ ಕೇಂದ್ರನೇ ಗಡಗಡ ಹಾಕ್ತದ್ರಿ. ಇಡೀ ದೇಶನೇ ಸುಧಾರಣೆ ಆಗುವಂತ ಚಾನ್ಸಸ್ ಇದೆ. ಖಂಡಿತ ಸರ್, ಖಂಡಿತ ನಿಮ್ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ನ್ಯಾಯ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಭೀಮಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭೀಮಣ್ಣವರೇ. ಓಕೆ, ಸೊ ಇವತ್ತಿನ ನಮ್ಮ ಜನಪದ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದುವರೆಗೂ ಕರೆ ಮಾಡಿದ ಅಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದವರು ಅದ್ಭುತವಾದಂಥ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ನಿಜಕ್ಕೂ ನೋಡಿ, ಕಲಬುರಗಿ ಭಾಗದಲ್ಲಿ ಎಷ್ಟು ಸಮಸ್ಯೆ ಇದೆ. ಮಾತಾ ಕೇಳಕ್ಕೆ ಬರುವಂಥ ನಾಯಕರು ಆ ಕಡೆ ತಿರುಗಿ ನೋಡೋದಿಲ್ಲ, ಮಾಧ್ಯಮ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತಾರೆ. ಮಗದೊಂದು ಕಡೆ ದೇಶಕ್ಕೆ ಸನ್ಯಾಸಿಗಳು ರಾಜಕೀಯಕ್ಕೆ ಬಂದಾಗ ಸರ್ವಸಂಗ ಪರಿತ್ಯಾಗಿಗಳಾಗ್ತಾರೆ ಆಗಿರ್ತಾರೆ. ಸೊ ಮಕ್ಕಳು ಮರಿ ಅಂಥೇಳಿ ದುಡ್ಡು ಮಾಡೋದು ತಪ್ಪತ್ತೆ ಅನ್ನುವಂಥ ಅಭಿಪ್ರಾಯ ಮಂಡಿಸಿದರು. ಇನ್ನು ಪಕ್ಷಾಂತರ ಮಾಡ್ತಾರೆ ನೋಡಿ, ಚುನಾವಣೆ ಬಂತು ಅಂದರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತ ಜಂಪಿಂಗ್ ಸ್ಟಾರ್ಸ್ ಇರ್ತಾರಲ್ಲ,
ಆ ಜಂಪಿಂಗ್ ಸ್ಟಾರ್ಸ್ ಇದೇ ಥರ ಮುಂದುವರಿತಾ ಇದ್ದರೆ, ಪಕ್ಷಾಂತರ ಮಾಡ್ತಾ ಇದ್ದರೆ ಅಂಥವ್ರನ್ನ ಪಕ್ಷದಿಂದಲೇ ವಜಾ ಮಾಡಬೇಕು ಅನ್ನುವಂಥ ಅದ್ಭುತ ಸಂದೇಶಗಳನ್ನು ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರು, ಪ್ರಜ್ಞಾವಂತ ಜನಸಾಮಾನ್ಯರು ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ. ಇದನ್ನೇನಾದರೂ ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಅನುಷ್ಠಾನಕ್ಕೆ ತಂದರೆ ಖಂಡಿತವಾಗ್ಲೂ ಸುಧಾರಣೆ ಅನ್ನೋದು ಸಾಧ್ಯವಾಗುತ್ತೆ. ಜನಮತ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನೀವು ಕರೆ ಮಾಡಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗಿದೆ ಅನ್ನೋದನ್ನು ನಮ್ಮ ಜೊತೆ ಮತ್ತೊಬ್ರು ಕರೆ ಮಾಡಿದ್ದಾರೆ, ರಂಜನ್ ಅಂತ ಹೇಳಿ, ಜಮ್ಮು ಕಾಶ್ಮೀರದಿಂದ. ನಮಸ್ಕಾರ ಸರ್. ಸರ್ ನಮಸ್ಕಾರ. ರಂಜನ್ ಅವರೇ, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹೌದು ಮೇಡಮ್, ಕೇಳಿಸ್ತಿದೆ. ಸರ್, ಜಮ್ಮು ಕಾಶ್ಮೀರದಿಂದ ಕರೆ ಮಾಡ್ತಿದ್ದೀರಿ? ಹೌದು ಮೇಡಮ್, ಏರ್ ಫೋರ್ಸ್ ಅಲ್ಲಿ ಇದ್ದೀರಿ ಸರ್? ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ರಂಜನ್ ಅವರೇ, ನಾನು ಮಾತಾಡೋದು ಕೇಳುತ್ತಾ? ಓಕೆ, ಸಾಧ್ಯವಾಗ್ತಾ ಇಲ್ಲ. ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮುಂದಿನ ಕರೆ ರವಿ ಅಂತ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬಾಗಲಕೋಟೆ ಹುಣಗುಂದಿಂದ ಕಾಲ್ ಮಾಡ್ತಿದ್ದೀವಿ. ಬಾಗಲಕೋಟೆ, ರೈಟ್. ಇವತ್ತು ಉಡುಪಿ ಚಿಕ್ಕಮಗಳೂರು ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಹಂಚ್ಕೊಳ್ಬೋದಾ? ಅದೇ ಮೇಡಮ್, ಜಯಪ್ರಕಾಶ್ ಹೆಗಡೆ ಅವ್ರು ಬರ್ಬೋದು. ಕಾಂಗ್ರೆಸ್ ಗೆಲ್ಲತ್ತೆ, ಯಾಕೆ ಅಂತ ಕೇಳ್ಬೋದಾ? ಹೇಗೆ? ಅದೇ ವರ್ಕ್ ಮಾಡೋರು ಬೇಕು ಮೇಡಮ್. ಲೈಕ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಾನು ಕೆಳಮಟ್ಟದಿಂದ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಳಮಟ್ಟದ ಕಾರ್ಯಕರ್ತ ಇಸ್ ನಾಟ್ ಇಂಪಾರ್ಟೆಂಟ್. ಲೈಕ್ ನೀನ್ ಯಾರು ಕೆಲಸ ಮಾಡ್ತೀಯ ಅವರೇ ಮುಖ್ಯ ಆಗುತ್ತೆ. ಕೆಲಸ ಮಾಡಿದ್ರೆ ಕೆಲಸ. ಜಯಪ್ರಕಾಶ್ ಹೆಗಡೆ ಅವ್ರ ಬಗ್ಗೆ ವಿಶ್ವಾಸ ಇದೆ ನಮ್ಗೆ. ಹಂಗಾದ್ರೆ ಕೆಲಸ ಮಾಡ್ತಾರೆ, ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ, ಸಂಸದರಾಗಿ ಕೇಂದ್ರದಿಂದ ಯಾವ ಅನುದಾನ ತರ್ತಾರೆ ಅನ್ನೋ ವಿಶ್ವಾಸ ಇದೆ ಹಾಗಾದ್ರೆ ನಿಮ್ಗೆ? ಅದೇ ಮೇಡಮ್, ಚೇಂಜಸ್ ಇರ್ಬೇಕಲ್ವಾ? ಚೇಂಜಸ್ ಇದ್ರೆ ಡೆವಲಪ್ಮೆಂಟ್ ಆಗೋದು. ಇಲ್ವಾ ಅಂದ್ರೆ ಯಾರು ರಾಜಕಾರಣಿ ಆದ್ರೂ ಕೆಲಸ ಮಾಡಲ್ಲ. ಕಂಟಿನ್ಯೂಸ್ ಆಗಿ ಅವ್ರಿಗೆ ಗೆದ್ರೆ ಕೆಲಸ ಮಾಡಲ್ಲ. ಕಂಟಿನ್ಯೂಸ್ ಆಗಿ ಬಿಜೆಪಿ ಬಂದ್ರು ಪ್ರಾಬ್ಲಮ್, ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಬಂದ್ರು ಪ್ರಾಬ್ಲಮ್. ಹಾಗಾದ್ರೆ ವಿರೋಧ ಪಕ್ಷನೂ ಬೇಕಲ್ವಾ? ಇಂಡಿಯನ್ ಡೆಮೋಕ್ರಸಿ. ನಾನ್ ಲಾಸ್ಟ್ ಒಬ್ರು ಕಾಲ್ ಅಲ್ಲಿ ಕೇಳ್ತಾ ಇದ್ದೆ, ಇಂಡಿಯಾ ಉಳಿಸ್ಬೇಕಂತೆ. ಬಟ್ ಇಂಡಿಯಾ ಉಳಿಸ್ಬೇಕಂತಂದ್ರೆ ಮೋದಿ ಮಾಡ್ತಿರೋ ಸಮ್ ಸರ್ಟನ್ ಥಿಂಗ್ಸ್ ಕರೆಕ್ಟ್ ಇಲ್ಲ. ಎಲೆಕ್ಷನ್ ಕಮಿಷನ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇರೋದು, ಇಂಡಿಪೆಂಡೆಂಟ್ ಬಾಡಿ ಚೀಫ್ ಜಸ್ಟಿಸ್ ನ ಹೊರಗೆ ಇಡೋದು, ಇವೆಲ್ಲ ಬ್ಯಾಡ್, ಇವೆಲ್ಲ ಕರೆಕ್ಟ್ ಅಲ್ಲ. ಲೈಕ್ ಯಾವ್ದೇ ಗೌರ್ಮೆಂಟ್ ಬಂದ್ರು ಕಾನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಅಥಾರಿಟಿಗಳನ್ನ ಪ್ರಬಲ ಮಾಡಬೇಕು, ಹೊಡೆಯೋ ಕೆಲಸ ಮಾಡಬಾರ್ದು. ಇವಾಗ ಇವ್ರ ಗೌರ್ಮೆಂಟ್ ಇದೆ, ನೆಕ್ಸ್ಟ್ ಕಾಂಗ್ರೆಸ್ ಬಂದ್ರೆ ಅವ್ರು ಲೂಪೋಲ್ಸ್ ಕ್ರಿಯೇಟ್ ಮಾಡಿದ್ದನ್ನ ಅವ್ರ ವಿರುದ್ಧನೇ ಯೂಸ್ ಮಾಡ್ತಾರೆ. ಗೊತ್ತಾಯ್ತು. ಅವ್ರು ಇವ್ರು ಯೂಸ್ ಮಾಡಿ ಅದೇ ಗೌರ್ಮೆಂಟ್ ಆಗುತ್ತೆ. ಅಥಾರಿಟಿಗಳು ಚೆನ್ನಾಗಿ ಬೆಳೆದ್ರೆ ಇಂಡಿಯನ್ ಉಳಿದಿದೆ, ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಉಳಿದಿದೆ, ನಮ್ಮಂತ ನಾರ್ಮಲ್ ಪೀಪಲ್ಸ್ಗೆ ನ್ಯಾಯ ಸಿಗುತ್ತೆ. ಗೊತ್ತಾಯ್ತು. ರೈಟ್, ಗೊತ್ತಾಯ್ತು. ಈಗ ಜಯಪ್ರಕಾಶ್ ಹೆಗಡೆ ಅವರು ಅಂದಾಗ ರಾಜಕೀಯದಲ್ಲಿ ಬಹಳಷ್ಟು ಅನುಭವ ಹೊಂದಿರೋರು. ಸೊ ಒಬ್ಬ ಸಂಸದರಾಗಿ ಆಯ್ಕೆ ಆದ್ರು ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಅಂತ. ಕೆಲಸ ಮಾಡಬೇಕು. ಆಯ್ತು, ಗೊತ್ತಾಯ್ತು. ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕಂಗಾದ್ರೆ ರವಿ ಅವರೇ? ದೇಶಕ್ಕೆ ಪ್ರಧಾನಿಯಾಗಿ ಯಾರಾದ್ರೆ ಉತ್ತಮ? ದೇಶಕ್ಕೆ ಪ್ರಧಾನಿಯಾಗಿ ಯಾರಾದ್ರೂ ಆಗ್ಬೋದು ಮೇಡಮ್. ಇದು ಪ್ರಜಾಪ್ರಭುತ್ವ. ಮೋದಿ ಇಲ್ಲ ಅಂದ್ರೆ ಅಲ್ಟರ್ನೇಟಿವ್ ಯಾರಾದ್ರೂ ಬರ್ಬೋದು. 2014 ಬಿಫೋರ್ ಯಾರೋ ಮೋದಿ ಅದ ಹೆಸರೇ ಕೇಳಿರ್ಲಿಲ್ಲ ನಾವು ಬಂದು. ಗೊತ್ತಾಯ್ತು ನನಗೆ. ಈಗ INDA ಅಂತ ಒಕ್ಕೂಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. NDA ಅಂತ ಒಕ್ಕೂಟ. ಈಗ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ, ಈ ತರ ಒಂದಷ್ಟು ಹೆಸರುಗಳಿರೋದ್ರಿಂದಾಗಿ ಯಾರು ಅಧಿಕೃತ ಅಭ್ಯರ್ಥಿ, ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿಲ್ಲ INDA ಒಕ್ಕೂಟ. ಹಾಗಾಗಿ ನಿಮ್ಮ ಅಭಿಪ್ರಾಯ ಯಾವ ಹೆಸರಿನ ಮೇಲಿದೆ? ಮೇಡಮ್, ಮೋದಿನೇ ಬರ್ಲಿ, ಬಟ್ ಸಿಂಗಲ್ ಮೆಜಾರಿಟಿ ಬೇಡ. ಸಿಂಗಲ್ ಆಗಿ ಯಾರ ಕೈಗೂ ಪವರ್ ಬೇಡ. ಗೊತ್ತಾಯ್ತು. ರೈಟ್ ಸರ್. ಪ್ರಬಲ ವಿರೋಧ ಪಕ್ಷ ಇರ್ಲಿ ನನಗೆ, ಅಷ್ಟೇ ಮೇನ್ ಪಾಯಿಂಟ್ ಇರೋದು. ಅದನ್ನ ಕ್ವಶನ್ ಮಾಡುವಂತ ಪ್ರಬಲ ವಿರೋಧ ಪಕ್ಷ ಇರಲಿ. ವಿರೋಧ ಪಕ್ಷ ಪ್ರಬಲವಾಗಿ ಇರ್ಲಿ ಅಂತ ಅಟ್ಲೀಸ್ಟ್ ಒಂದೆರಡು ಸೀಟ್, ಅಟ್ಲೀಸ್ಟ್ ಸರ್ಟನ್ ಸೀಟ್ಗಳನ್ನ ಮಾತ್ರ ಕಾಂಗ್ರೆಸ್ ಆದ್ರೂ ಗೆಲ್ಲಿಸ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಮಾತನಾಡಿದಕ್ಕಾಗಿ. ಪರಮೇಶ್ವರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪರಮೇಶ್ವರಪ್ಪ ಅವರೇ. ಮೇಡಮ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಾವು ಕಾಮಿನಹಳ್ಳಿ ಮೇಡಮ್, ಚಿಕ್ಕಮಗಳೂರು. ರೈಟ್, ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಬಿಜೆಪಿ ಮೇಡಮ್. ಬಿಜೆಪಿ. ಯಾಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರು ಗೆಲ್ಲಬೇಕು?
ನಮಗೆ ಮೋದಿಯ ಒಂದು ಅವಕಾಶ, ಒಳ್ಳೆ ಕಾರ್ಯವೈಖರಿಯನ್ನು ಮೆಚ್ಚಿ ಹಾ ನಾವು ಕೋಟ ಶ್ರೀನಿವಾಸ ಪೂಜಾರಿಯವ್ರನ್ನ ಆಯ್ಕೆ ಮಾಡ್ತೀವಿ ನಾವು. ರೈಟ್. ಈಗ ಚುನಾವಣಾ ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದೆ? ಕ್ಷೇತ್ರದ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ದಾರಾ ಕೋಟ ಶ್ರೀನಿವಾಸ ಪೂಜಾರಿ ಅವರು? ಹೌದು ಮೇಡಮ್, ಬರ್ತಾ ಇದ್ದಾರೆ. ನಮ್ಮ ಮೊನ್ನೆ ಸಕಲಪಟ್ಟಣ ಇಲ್ಲೆಲ್ಲ ಬಂದಿದ್ದಾರೆ. ಇನ್ನು ಅವರು ಕಾರ್ಯ ಸ್ಟಾರ್ಟ್ ಮಾಡಿದ್ದೀನಿ. ಗೆಲ್ಲಬಹುದು ಅನ್ನುವಂತಹ ವಿಶ್ವಾಸ ಇದೆಯಾ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆ ಭಾಗದಲ್ಲಿ? ಓಕೆ ಓಕೆ, ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಓಕೆ ಓಕೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ. ಒಂದಷ್ಟು ವಿಭಿನ್ನವಾದಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಕೆಲವೊಬ್ಬರು ದೇಶಕ್ಕೆ ಮೋದಿ ಬೇಕು, ಆದರೆ ಇಲ್ಲಿ ಕ್ಷೇತ್ರ ಅಂದಾಗ ಸೂಕ್ತ ಸಂಸದರ ಆಯ್ಕೆ ಬಗ್ಗೆ ನಾವು ಗಮನ ಹರಿಸ್ತಿದ್ದೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವಲ್ಪ ದ್ವಂದ್ವ ಆದರೂ ಕೂಡ ಜನರ ಅಭಿಪ್ರಾಯ ಇದು. ರೈಟ್. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ, ವಿಜಯೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯೇಂದ್ರ ಅವ್ರಿಗೆ. ರೈಟ್, ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ಬೆಂಬಲ ಮೋದಿಜಿ ಮೇಡಮ್. ಮೋದಿಜಿ. ವಿಜಯೇಂದ್ರ ಅಂತ ಬೇರೆ ಹೆಸರಿದೆ ಸರ್ ನಿಮ್ದು. ಏನ್ ಮೇಡಮ್? ವಿಜಯೇಂದ್ರ ಅಂತ ಬೇರೆ ಹೆಸರಿದೆ. ಹೌದೌದೌದು. ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು. ಮೋದಿ ಬಹಳ ಒಳ್ಳೇದು, ದೇಶಕ್ಕೆ ಒಳ್ಳೇದು ಮೇಡಮ್ ಅವರೇ. ಓಕೆ ಓಕೆ. ಯಾವ ಕ್ಯಾಂಡಿಡೇಟ್ ಬೇಕಾಗಿಲ್ಲ ನಮಗೆ ಇಲ್ಲಿ. ಯಾಕೆ ಮೋದಿ ಬೇಕು ಹಂಗಾದ್ರೆ ಹೇಳಿ? ದೇಶ ನೋಡ್ಬೇಕಲ್ಲ ಮೇಡಮ್ ಅವರೇ. ಇದೆಲ್ಲ ಪಾಠ್ಯಗಳೆಲ್ಲ ನಂಬ್ಕೊಂಡು ನಾವು ನಾಳೆ ದೇಶ ನಡೆಸ್ಬೇಕಾದ್ರೆ ಮುಂದಿಂದ ಸಾಲ ಮಾಡಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಬಿಟ್ರೆ ನಾಳೆ ತೀರ್ಸ್ಲಿಕ್ಕೆ ನಮ್ಮ ತಲೆ ಮೇಲೆ ಬೀಳುತ್ತಲ್ವಾ ಅದೆಲ್ಲ. ದೇಶದ ಅಭಿವೃದ್ಧಿಗೂ ನರೇಂದ್ರ ಮೋದಿ ಅವರು ಸಾಲ ಮಾಡಿದ್ದಾರೆ. ಲೆಕ್ಕ ಪತ್ರ ಎಲ್ಲ ಇದೆ ಮೇಡಮ್ ಅವರೇ. ಇದೆಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಕೊಂಡು ಜನರ ತಲೆ ಮೇಲೆ ಹಾಕೋದು ತಾನೆ. ಅವ್ರ ಕೈಯಿಂದ ಕೊಡ್ತಾರೆ ಯಾರಾದ್ರೂ? ಬಿಟ್ಟಿ ಭಾಗ್ಯಗಳು ಅಥವಾ ಭಾಗ್ಯಗಳು ಅಥವಾ ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳಿಂದ ಸಾಲ ಹೆಚ್ಚಾಗತ್ತೆ ಅಂದ್ರೆ ಉಚಿತವಾಗಿ ಕೊಡೋದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ? ಅಭಿವೃದ್ಧಿ ಯಾವುದು ಆಗಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಮೋದಿನೇ ಬೇಕಾಗಿರೋದು. ಓಕೆ ಓಕೆ, ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಉಚಿತವಾಗಿ ಕೊಡೋದಕ್ಕಿಂತ ಹೆಚ್ಚಾಗಿ ಉದ್ಯೋಗಗಳ ಸೃಷ್ಟಿಯಾಗಬೇಕು, ದೇಶದ ಅಭಿವೃದ್ಧಿ ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಆಗಬೇಕು, ಆ ನಿಟ್ಟಿನಲ್ಲಿ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅಂತ ಗ್ಯಾರಂಟಿ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಗಳನ್ನೇ ನೆಚ್ಚಿಕೊಂಡು ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ವ್ಯತ್ಯಯಗಳು ಉಂಟಾಗುತ್ತೆ, ಸಾಲದ ಹೊರೆ ಅನ್ನೋದು ಜನಸಾಮಾನ್ಯರ ಮೇಲೆ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ. ನೋಡಿ, 2023-24 ಅಂತ ನಾವು ತಗೊಂಡ್ರೂ ಕೂಡ ಭಾರತದ ಪ್ರತಿಯೊಬ್ಬರ ಮೇಲೆ 90,000 ರೂಪಾಯಿ ಸಾಲ ಇದೆ. ಇದಕ್ಕಿಂತ ಬೇಕಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬಹುದು. ಯಾರೆಲ್ಲ ಭಾಗಿಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ನೋಡಿ, ಈ ಸೋಷಿಯಲ್ ಮೀಡಿಯಾ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಪ್ರಶ್ನೆ ಕೇಳಿದ್ದೀವಿ ಮೆಗಾ ಸರ್ವೆಯಲ್ಲಿ. ಏನದು? ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೀವಿ. ಸೊ ಅಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ರೈಟ್ ನಾವು ನಮಗೆ ಬಂದಿರುವಂಥ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅಂದ ಸಂದರ್ಭದಲ್ಲಿ 61% ಮತಗಳನ್ನು ಪಡ್ಕೊಂಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅಂದ ಸಂದರ್ಭದಲ್ಲಿ 39% ಮತಗಳನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಲೀಡ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಬಹುತೇಕ ಮತದಾರರು ಈ ಒಂದು ಕಾರ್ಯಕ್ರಮಕ್ಕೆ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. 70,000ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥದ್ದು. ಸೊ ಮೆಗಾ ಸರ್ವೆಯಲ್ಲಿ ಖಂಡಿತವಾಗ್ಲೂ ನೀವು ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ. ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ನಾಗರಿಕರು ಇವತ್ತು ಕರೆ ಮಾಡಿ ಒಂದಷ್ಟು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರೈಟ್, ಈಗ ಜಮ್ಮು ಕಾಶ್ಮೀರದಿಂದ ನಂದನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಂದನವರೇ. ನಂದನವರೇ ನಮಸ್ಕಾರ. ನಮಸ್ತೆ ಮೇಡಮ್, ಕೇಳಿಸಿದೆ, ಹೇಳಿ. ರೈಟ್ ಸರ್, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು ಮೇಡಮ್, ಆಕ್ಚುಲಿ ಮೇಡಮ್ ಹಾಸನ್ ನಮ್ಮ ನೇಟಿವ್ ಬಂದು. ಓ ವೆರಿ ನೈಸ್ ಸರ್. ನಾವು ಮೇಡಮ್ ಜಮ್ಮು ಕಾಶ್ಮೀರದಲ್ಲಿ ಡ್ಯೂಟಿ ಇರೋದು. ಏನ್ ಕೆಲಸ ಮಾಡ್ತೀರಿ ಸರ್? ನಾವು ಏರ್ ಫೋರ್ಸ್ ಅಲ್ಲಿ ಇರೋದು. ಏರ್ ಫೋರ್ಸ್ ಅಲ್ಲಿ ಇದ್ದೀರಿ, ರೈಟ್ ಸರ್. ಜಿ ಮೇಡಮ್, ಅದೇ ಅದಕ್ಕೆ ನಾವು ನೋಡಿದ್ವಿ, ಜಿ ನ್ಯೂಸ್ ನೋಡ್ತಿದ್ವಿ. ಹಾಗೆ ನಮ್ಮ ಈ ಕಡೆ ಸೌತ್ ಅವ್ರು ಇರೋದ, ಅದೇ ಚೆನ್ನಾಗಿ ಪ್ರೋಗ್ರಾಮ್ ಆಗ್ತಿತ್ತು ಮೇಡಮ್. ಆಕ್ಚುಲಿ ನಮ್ ಕರ್ನಾಟಕದಲ್ಲಿ ಬರ್ಬೇಕು ಅಂತಂದ್ರೆ ಬಿಜೆಪಿ ಬರ್ಬೇಕು. ಇವಾಗ ಕೆಲವು ಕಾಂಗ್ರೆಸ್ ಕಡೆಯಿಂದ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಮಂಕ್ ಮಾಡಿದ್ದಾರೆ. ಮುಂದಿನ ಪರಿಸ್ಥಿತಿಯಲ್ಲಿ ಒಂದು ಟೈಮಲ್ಲಿ ಜಮ್ಮು ಕಾಶ್ಮೀರ ಯಾವ ತರ ಇತ್ತು ಆ ತರ ಆಗ್ಬಿಡುತ್ತೆ ಕರ್ನಾಟಕ. ಓಕೆ, ಆ ತರ ಮಾಡ್ಬಿಡ್ತಾರೆ ಕಾಂಗ್ರೆಸ್ಸಿಗೆ ಹೋದ್ರೆ. ಹೌದು ಮೇಡಮ್, ಖಂಡಿತವಾಗಿ. ಓಕೆ ಓಕೆ, ಗೊತ್ತಾಯ್ತು.
ಸೊ ಬಿಜೆಪಿ ಯಾವ ಕಾರಣಕ್ಕೆ ಬೇಕು ಹಂಗಾದ್ರೆ? ದೇಶಕ್ಕೆ ಮೋದಿ ಯಾಕೆ ಬೇಕು? ಮೇಡಮ್ ಇವಾಗೆಲ್ಲ ನೀವೇ ನೋಡ್ತಿದ್ದೀರಾ. ಇವಾಗ ರೀಸೆಂಟ್ ಆಗಿ ಮಾಲ್ಡೀವ್ಸ್ ನೋಡಿದ್ದೀರಾ, ಮಾಲ್ಡೀವ್ಸ್ ಅಲ್ಲಿ ಯಾವ ತರ ಆಯ್ತು ಅಂತ. ಮಾಲ್ಡೀವ್ಸ್ ಅಲ್ಲಿ ಅವ್ರು ನೋಡಿ ಕೆಲವು ಸಚಿವರುಗಳು ಮೋದಿ ಮೇಲೆ ಕ್ಲಿಕ್ ಮಾಡಿದ್ಕೆ ಯಾವ ತರ ಚೇಂಜ್ಮೆಂಟ್ ಮಾಡಿದ್ರು. ಈಗ 70 ವರ್ಷ ಆಡಳಿತ ಕೊಟ್ಟಂತಹ ಅನುಭವ ಇದೆ ಕಾಂಗ್ರೆಸ್ ಏನು ಈಗ ಹುಟ್ಟಿದ ಪಕ್ಷ ಅಲ್ಲ. ಹಾಗಾಗಿ ಎಂತದ್ದೇ ಸಮಸ್ಯೆ ಬಂದ್ರು ಅವ್ರು ನಿಭಾಯಿಸ್ತಾರೆ ಅಂತ ವಿಶ್ವಾಸ ಇಲ್ವಾ ನಿಮ್ಗೆ? ಖಂಡಿತವಾಗಿ ಮೇಡಮ್. ಇದು ಈಗ ಯಾವ ತರ ಅಂತಂದ್ರೆ ಈಗ ಮುಂದಿನ ಇದೇ ತರ ಫಸ್ಟ್ ಎಲ್ಲ ಕಾಂಗ್ರೆಸ್ ಇರ್ಬೇಕಾದ್ರೆ ಸರ್ಕಾರ ನಮ್ಮ ಭಾರತದ ನೌಕಾದಳ ಆಗಿರ್ಬೋದು, ವಾಯುದಳ ಆಗಿರ್ಬೋದು, ಸಶಸ್ತ್ರ ಪಡೆಗಳಾಗಿರ್ಬೋದು, ಅವೆಲ್ಲ ಟೈಮಲ್ಲಿ ಯೋಧರುಗಳನ್ನ ಅಲ್ಲೇ ಉಳ್ತಿದ್ರು, ಎಲ್ಲ ಮಾಡ್ತಿದ್ರು. ಅಂದ್ರೆ ಇದೆಲ್ಲ ಆದ್ಮೇಲೆ ಬಾಡಿನ ಬರಕ್ ಬಿಡ್ತಿರ್ಲಿಲ್ಲ. ವಾಜಪೇಯಿ ಬಂದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಮೇಡಮ್ ಎಲ್ಲಾ ಅವ್ರವ್ರ ಮನೆಗೆ ಪಾರ್ಥಿವ ಶರೀರಗಳನ್ನ ಕೊಡ್ತಿದ್ದಾರೆ. ಇವಾಗ ಕೆಲವೊಬ್ರು ಇವಾಗ ಇದನ್ನ ಆತರ ಇದಾಗಿದ್ಮೇಲೆ ನಮ್ಮ ಬಿಜೆಪಿ ಬಂತು ಅಂತ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಬಹಳ ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅಂತ ನಮ್ದೊಂದು ಅಭಿಪ್ರಾಯ. ಇಲ್ಲೇ ಇದೀವಿ, ಎಲ್ಲ ಮಾತಾಡ್ತಿದ್ವಿ. ನಮ್ಮ ಕಾಲ್ನ ಕನೆಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು ನಮ್ಗೆಲ್ಲ ಫ್ರೆಂಡ್ಸ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ. ಅರ್ಥ ಆಯ್ತು. ಹಾಸನಲ್ಲಿ ಸರ್ ಯಾರು ಗೆಲ್ಬಹುದು ಅಂತ ಅನ್ಸತ್? ನಿಮ್ ಓಟ್ ಎಲ್ಲಿದೆ ಹಂಗಂತ? ನಮ್ದು ಓಟ್ ಮೇಡಮ್ ಆಕ್ಚುಲಿ ನೀವಿಗೆ ಬರ್ತಿದೀವಿ ನಾವು ಓಟ್ ಹಾಕೋಣ ಅಂತಾನೆ ಹಾಸನಲ್ಲೇ. ವಾವ್, ಸೂಪರ್. ಯಾರು ಗೆಲ್ಬಹುದು ಸರ್ ಅಲ್ಲಿ? ಬಿಡಿ ಮೇಡಮ್, ಅದನ್ನ ಇದಾಗ್ತದ. ನಮ್ಮ ಇವರಿದ್ದಾರಲ್ಲ ಮೇಡಮ್, ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರಾ? 100% ಶೋರ್. ಓಕೆ. ಈಗ ನಿಮ್ಮ ಸ್ನೇಹಿತರಲ್ಲಿ ಯಾವ್ಯಾವ ಭಾಗದವ್ರು ಇದ್ದಾರೆ? ಏರ್ ಫೋರ್ಸ್ ಅಲ್ಲಿ ಬೇರೆ ಇದ್ದೀರಿ, ಸೊ ಅವರೆಲ್ಲರೂ ಕೂಡ ಎಲ್ಲ ಮೇಡಮ್ ಆಕ್ಚುಲಿ ಕರ್ನಾಟಕದವ್ರು ಒಂದು 40% ಇದೀವಿ. ಇನ್ನೆಲ್ಲ ಜಮ್ಮು ಕಾಶ್ಮೀರದ ಇದ್ದಾರೆ, ಬೇರೆ ಕಡೆ 40% ಇದ್ದೀರಾ ಕನ್ನಡಿಗರು? ಹೌದೌದು, ಖಂಡಿತ. ಹ್ಯಾಟ್ಸ್ ಆಫ್. ನಮ್ಗೆ ಬಹಳ ಖುಷಿ ಆಗುತ್ತೆ ಈ ಮಾತು ಕೇಳಕ್ಕೆ. ಹೌದು ಮೇಡಮ್, ಅದು ಆತರ ಆಗಿದ್ದು ಉದ್ದೇಶದಿಂದ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ನಿಮ್ದು ಯಾವ್ದು ಜಿ ಕನ್ನಡ ನ್ಯೂಸ್ ನ ನೋಡ್ತಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾದ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಈ ತರ ಜನಗಳನ್ನ ಎಲ್ಲರನ್ನು ಕೆಲವರು ಸೆಲೆಬ್ರಿಟಿಗಳನ್ನ ಕೂರ್ಸ್ಕೊಂಡು ಮಾತಾಡಿಸ್ತಾರೆ. ಇದನ್ನ ನಿಮ್ಮ ಕೆಲವು ಸಾಮಾನ್ಯ ಜನಗಳನ್ನ ಈ ತರ ಮಾತಾಡ್ಸೋದ್ರಿಂದ ಅವರಲ್ಲಿರೋಂತ ಉತ್ತೇಜನ ಮತ್ತು ಎಲ್ಲ ಜಾಸ್ತಿ ಆಗ್ತದೆ. ಹೌದು ಸರ್, ನಾವು ಇವತ್ತು ನಮ್ಗೆ ಅದೇ ವಿಶೇಷ ಅಂತ ಅನ್ಸಿದ್ದು. ಆರಂಭದಲ್ಲಿ ಕಾಲ್ ಮಾಡಿದ್ರು, ಈ ಪಕ್ಷಾಂತರ ಮಾಡ್ತಾರೆ ನೋಡಿ, ಅವ್ರನ್ನ ವಜಾ ಮಾಡ್ಬಿಡ್ಬೇಕು ಅಂದ್ರು. ಎಂತ ಒಳ್ಳೆ ಥಾಟ್ ನೋಡಿ. ಅಂದ್ರೆ ಪಕ್ಷಾಂತರ ಜನ ಸಹಿಸ್ಕೊಳ್ಳಲ್ಲ. ಏನ್ ಗೊತ್ತುಂಟಾ, ಆಕ್ಚುಲಿ ನಮ್ಗೆ ಇವರು ನಮ್ಮ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಉದ್ದೇಶ ಅದಿಲ್ಲ. ಕುಮಾರಸ್ವಾಮಿ ಅವರು ಏನಂತ ಮಾತಾಡಿದ್ರು, ಇವರು ಸೈನ್ಯದಲ್ಲಿರೋರು ಬಡವ್ರ ಮಕ್ಕಳು ಪಿಂಚಣಿಗೆ ಹೋಗ್ತಾರೆ, ಸಾಲ ಸೌಲಭ್ಯ ತಗೊಳಕ್ ಹೋಗ್ತಾರೆ ಅಂತ ಒಂದು ಟೀಕೆಯಾಗಿ ಮಾತಾಡಿದ್ರು. ಅವೆಲ್ಲ ಮಾತಾಡೋದ್ರ ಉದ್ದೇಶವಾಗಿರೋದ್ರಿಂದ ನಾವು ಅವ್ರಿಗೆ ಓಟ್ ಗಿಟ್ ಹಾಕದ್ ಬೇಡ ಅಂತ ಎಲ್ಲ ಇದನ್ನ ಸ್ಟ್ರೈಕ್ ಮಾಡ್ಕೊಂಡಿದ್ವಿ ಅನ್ಸುತ್ತೆ. ಬಟ್ ಈ ಸಲ ನಾವು ಹಾಕದ್ ಬೇಡ, ನಮ್ದು ಓಟ್ ಹೋದ್ರು ಪರವಾಗಿಲ್ಲ ಅಂತ ಈಗ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅದು ಉದ್ದೇಶಕ್ಕೋಸ್ಕರ ನಾವು ನಮ್ಮ ದುರದೃಷ್ಟಕ್ಕೋಸ್ಕರ ಒಂದು ಓಟ್ನ ಹಾಳು ಮಾಡಬಾರ್ದು ಅಂತ ಅವ್ರಿಗೆ ಕೊಟ್ಟೆ ನಮ್ಮ ಸೆಂಟ್ರಲ್ ಅಲ್ಲಿ ಮೋದಿ ಬರ್ತಾರೆ ಅಂತ ಉದ್ದೇಶಕ್ಕೋಸ್ಕರ ನಾವು ಬಲವಂತವಾಗಿ ಹಾಕ್ಬೇಕಾಗಿದೆ. ಆ ತರ ಆಗಿದೆ. ದೇಶದಲ್ಲಿ ಬಿಜೆಪಿ ಬಂದ ನಂತರ ಏರ್ ಫೋರ್ಸ್ ಅಥವಾ ಸೈನಿಕ ವೃತ್ತಿ ಅಂದಾಗ ಆ ಯೋಧರು ಇರ್ಬೋದು, ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡುವ ಯಾವುದೇ ಡಿಪಾರ್ಟ್ಮೆಂಟ್ ನ ನೌಕರು ಸುಭಿಕ್ಷವಾಗಿದ್ದಾರಾ, ಆರಾಮಾಗಿದ್ದಾರಾ, ನೆಮ್ಮದಿ ಜೀವನ ನಡೆಸ್ತಿದ್ದಾರೆ ಮೇಡಮ್? ಇವಾಗ ಒಂದ್ ಕಾಲದಲ್ಲಿ ಆ ಟೈಮಲ್ಲಿ 370 ಡಿಗ್ರಿ ಇದಿದೆ ಉಂಟಲ್ಲ, ಅದು 370 ತೆಗೆದ್ರಲ್ಲ, ಆ ಟೈಮಲ್ಲಿ ಯೋಧರುಗಳ ಮೇಲೆ ಅಲ್ಲಿರೋಂತಹ ಕೆಲವು ಮುಸ್ಲಿಮ್ಸ್ಗಳು ಕಲ್ಲೇಸಿಯವರು ಎಲ್ಲ ಇದನ್ನೆಲ್ಲ ಮಾಡೋರು. ಈ ಟೈಮಲ್ಲಿ ಇದೆಯಾ ಮೇಡಮ್ ನೀವೇ ಹೇಳಿ? ಅಲ್ಲ, ತಿರಂಗ ಲಾಲ್ ಚೌಕನ ಓ ತಿರಂಗ ऊपर है ना कोई नहीं वो तिरंग नहीं लड़ाया ಅಂದ್ರೆ ಅದನ್ನ ಹಾಕಿಲ್ಲ ಬಾವುಟನ ಆ ಟೈಮಲ್ಲಿ. ಎಲ್ಲ ಕಲ್ಲೋಡಿ ಅವರೆಲ್ಲ ಮಾಡೋರು. ಇವಾಗ ನೋಡಿ ಮೇಡಮ್ ಆತರ ಇದೆಯಾ? ಕಾಂಗ್ರೆಸ್ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ಎಲ್ಲ ತರಹದ ಯೋಧರುಗಳಿಗೆಲ್ಲ ಬರೀ ಬಲವಂತವಾಗಿರ್ಬೋದು ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ರು. ಈ ತರ ಈಗಿನ ಕಾಲದಲ್ಲಿ ಯಾವ ತರ ಆತರ ಏನಿದ್ಯಾ? ಆತರ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಮ್ ದೇಶದ ಹಿತದೃಷ್ಟಿಗೋಸ್ಕರ ನಾನೊಬ್ಬ ಸೋಲ್ಜರ್ ಆಗಿ ಮಾತಾಡ್ತಿದ್ದೀನಿ. ಬಿಜೆಪಿ ಬಂತು ಅಂತಂದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನೀವು ಎಲ್ಲಾ ಡಿಸ್ಟ್ರಿಕ್ಗಳು ಎಲ್ಲ ಇವ್ರು ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವನ್ನೆಲ್ಲ ಕೊಟ್ಟು ಈ ತರ ನೆಟ್ಟಿವ್ರು ಆಗಲ್ಲ ಮೇಡಮ್. ಖಂಡಿತ ಸರ್, ಖಂಡಿತ ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ವೆರಿ ನೈಸ್. ಜಮ್ಮು ಕಾಶ್ಮೀರದಿಂದ ಕರೆ ಮಾಡಿದ್ರಿ, ಸೈನಿಕ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರಿ. ತುಂಬಾ ಒಳ್ಳೇದಾಗ್ಲಿ ನಿಮಗೆ, ದೇಶ ಕಾಯುವಂತಹ ಶಕ್ತಿ ನೀವು, ನಿಮಗೆ ಒಳ್ಳೇದಾಗ್ಲಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಗುರು ಅಂತ ಹೇಳಿ. ನಮಸ್ಕಾರ ಗುರು ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಾವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಶಾನಮಗನಹಳ್ಳಿ ಅಂತ. ರೈಟ್. ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರದಲ್ಲಿ? ಬಿಜೆಪಿ ಮೇಡಮ್, ನಾವು ಬಿಜೆಪಿನೇ ಯಾವಾಗ್ಲೂ. ಯಾಕೆ ಬಿಜೆಪಿ? ಬಿಜೆಪಿ ಮೇಡಮ್ ರೈತರಿಗೆಲ್ಲ ಅನುಕೂಲ ಮಾಡುತ್ತೆ, ದೇಶ ಉದ್ಧಾರ ಆಗ್ಬೇಕು, ಹಿಂದೂಗಳು ಉಳಿಬೇಕು ಅಂದ್ರೆ ಬಿಜೆಪಿ ಬರ್ಲೇಬೇಕು. ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತದ್ದೇನು ಆಗಿಲ್ಲ, ಜನಕ್ಕೆ ಮಂಕು ಬುದ್ಧಿ ಮೇಡಮ್ ಈಗ ಹಾಲಿಂದು KMF ಪ್ರೋತ್ಸಾಹ ಧನ ಕೊಡ್ತಿದ್ರು,
ಪ್ರೋತ್ಸಾಹಧನ ನಿಲ್ಸಿದ್ದಾರೆ. ಯಡಿಯೂರಪ್ಪನವರು ಮೋದಿ ಇದ್ರಾಗೆ 6,000 ಹಾಕ್ತಿದ್ರು, ಮೋದಿ ಇವ್ರು 4,000 ಹಾಕ್ತಿದ್ರು, ಅದನ್ನ ನಿಲ್ಸಿದ್ದಾರೆ. ರೈತರಿಗೆ ಏನ್ ಅನುಕೂಲ ಮಾಡಿದಾರೆ ಮೇಡಮ್ ಅವರು? ಗೊತ್ತಾಯ್ತು. ಪುಕ್ಸಟ್ಟೆ ಭಾಗ್ಯ ಕೊಟ್ಟಿದ್ದಾರೆ, ಅದೇನ್ ಹೊಡೆದಾಡಕ್ಕಷ್ಟೇ ಅದು. ಈ ಗ್ರಾಮೀಣ ಭಾಗದಲ್ಲಿ ಸರ್ ಗ್ಯಾರಂಟಿ ಯೋಜನೆಯಿಂದ ಒಳ್ಳೇದಾಗಿದ್ಯಾ ಸಮಸ್ಯೆ ಆಗಿದ್ಯಾ? ಇಲ್ಲ ಮೇಡಮ್, ಅದು ಏನೋ ಒಂದು ಇದ್ರ ಮೇಲೆ ಹಾಕಿದ್ರ ಈಗ ಜನಗಳಿಗೆಲ್ಲ ಬುದ್ಧಿ ಬಂದಿದೆ. ಬಿಜೆಪಿ ಪಕ್ಕ 100% ಬಿಜೆಪಿ ಮೇಡಮ್. ಈಗ ಕೆಲವೊಂದು ಟಾಕ್ ಇದಾವೆ, ಗೊತ್ತಿಲ್ಲ ನನಗೆ, ನೀವು ಹೇಳಬೇಕು. ಒಬ್ಬ ಒಳ್ಳೆ ಮತದಾರರಾಗಿ ಗ್ಯಾರಂಟಿ ಯೋಜನೆಗಳು ಬರೀ ಲೋಕಸಭಾವರೆಗೆ ಅಂತಾರೆ, ಹೌದಾ? ಲೋಕಸಭೆ ಮೇಡಮ್, ಅದು ಲೋಕಸಭೆಗೆ ಮೋದಿ ನೋಡಿ, ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ ಮೇಡಮ್. ಹಂಗಂತೀರಾ? ಮೋದಿ ಇಲ್ಲ ಅಂದ್ರೆ ಈಗ ಎಲ್ಲ ದಿವಾಳಿ ಆಗಿದಾವಲ್ಲ ಪಾಕಿಸ್ತಾನ, ಶ್ರೀಲಂಕಾ, ಆ ತರ ಆಗ್ಬಿಡುತ್ತೆ. ಮೋದಿ ಇಲ್ಲ ಅಂದ್ರೆ ಕೋವಿಡ್ ಟೈಮ್ನಾಗೆ ದೇಶನೇ ಇರ್ತಾನೆ ಇರ್ಲಿಲ್ಲ. ರೈಟ್ ಸರ್, ರೈಟ್, ವೆರಿ ನೈಸ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರು ಅಂತ ಕರೆ ಥ್ಯಾಂಕ್ ಯು ಮೇಡಮ್. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವ್ರಿಗೆ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಶ್ರೀರಾಮಕೃಷ್ಣ ಮೇಡಮ್ ಅವರೇ. ಹಾ, ಓಕೆ, ಡನ್ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಡ್ತಾ ಇರೋದು. ಇವಾಗ ನಿಮ್ಮ ಪ್ರಶ್ನೆ ಏನಂದ್ರೆ ಬಿಜೆಪಿ ಬಂದ್ರು ಸರಿನಾ, ಕಾಂಗ್ರೆಸ್ ಬಂದ್ರೆ ಸರಿನಾ ಅಂತ ಕೇಳ್ತಾ ಇದ್ದೀರಾ. ಸೊ ನಂದು ಒಂದು ಪ್ರಶ್ನೆ ಇದೆ ಮೇಡಮ್ರೆ. ಹಿಂದೆ ಬಿಜೆಪಿ ಸರ್ಕಾರ ನಮ್ ಕರ್ನಾಟಕದಲ್ಲಿತ್ತು. ನಾನು ಹಿಂದುಳಿದ ವರ್ಗ ಅಲೆಮಾರಿ ಸಂಘದಲ್ಲಿ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅವರು ಮಿನಿಸ್ಟರ್ ಆಗಿದ್ರು. ಸೊ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ದೇವರಾಜ ಅರಸು ನಿಗಮಕ್ಕೆ ಅಧ್ಯಕ್ಷರಾಗಿದ್ರು. ದೇವರಾಜ ಅರಸು ನಿಗಮಕ್ಕೆ ಅಧ್ಯಕ್ಷರಾದಾಗ ಹಿಂದುಳಿದ ವರ್ಗಗಳ ಮತ್ತು ಅಲೆಮಾರಿಗಳ ಒಂದು ಅಭಿವೃದ್ಧಿ ನಿಗಮ ಅಂತ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 2016ರಿಂದ ಇವ್ರ ಸರ್ಕಾರ ಬಂತು. 2018ಕ್ಕಿಂತ ಮೊದಲು ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು 100 ಕೋಟಿ ಅಭಿವೃದ್ಧಿ ಇಲಾಖೆ ಕೊಟ್ಟಿದ್ರು. ಬಟ್ ಇವ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಇವ್ರು ಏನ್ ಮಾತಾಡ್ತಾರಲ್ಲ, ಹಿಂದೂಗಳು ನಾವು ಅಭಿವೃದ್ಧಿ ಪರ ಇದೀವಿ, ನಾವು ಎಲ್ಲರನ್ನೂ ಸರಿಸಮರಾಗಿ ತಗೊಂಡು ಹೋಗ್ತಾ ಇದೀವಿ ಅಂತೇಳಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮನೆ ಬಾಗಿಲಿಗೆ 100 ಸಲ ಓಡಾಡಿದ್ವಿ ನಾವು. 100 ಸಲ 6 ಕೋಟಿ ಕೊಟ್ರು ಮೇಡಮ್ ಅವರೇ ನಮ್ಮ ಅಭಿವೃದ್ಧಿ ಇಲಾಖೆಗೆ. ಅದಕ್ಕಿಂತ ಮೊದಲಿರ್ತಕ್ಕಂಥ ಸಿದ್ದರಾಮಯ್ಯನವರು 100 ಕೋಟಿ ಕೊಟ್ಟಿತ್ತು. 6 ಕೋಟಿ ಕೊಟ್ರು ಅಭಿವೃದ್ಧಿ ಇಲಾಖೆಗೆ. 6 ಕೋಟಿ ಗೊತ್ತಾಯ್ತು. ಯಾರು ಪರವಾಗಿದ್ದಾರೆ ಇವರು? ನೀವು ಹೇಳ್ಬೇಕದು, ನಿಮ್ಗೇನ್ ಅನುಭವ ಆಯ್ತು? ಅಲ್ಲಲ್ಲ, ಇವಾಗ ನಾನು ರಾಜ್ಯ ಸಂಘಟನಾ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ 3 ಸಂಘದಲ್ಲಿ. ಒಂದು ಇವ್ರ ಮನೆ ಬಾಗಿಲಿಗೆ, ಇವ್ರ ಆಫೀಸ್ಗೆ ನಾವು ದೀಪದ ಹಾಳಾಗಿ ತಿರುಗಾಡಿದ್ವಿ. ಗೊತ್ತಾಯ್ತು. ಬಿಜೆಪಿ ಸರ್ಕಾರದ ಒಟ್ಟಾರೆ ಅಜೆಂಡಾ ಏನಿದೆ ಅಲ್ಲ ಮೇಡಮ್ರೆ, ಆ ಅಜೆಂಡಾ ಯಾವತ್ತೂ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಆಳುವವನಾಗೇ ಇರಬೇಕು, ಆಳಾಗೇ ಇರಬೇಕು. ಹೌದಾ? ಖಂಡಿತವಾಗ್ಲು ಆಳಾಗೇ ಇರ್ಬೇಕು. ಅವ್ರ ಮನೆ ಬಾಗಿಲು ಕಾಯ್ಬೇಕು. ಆಳುವವನಾಗೇ ಇರ್ಬೇಕು. ಆಳಾಗೇ ಇರ್ಬೇಕು ಹಂಗಾರೆ. ಹೌದೌದೌದು, ರಾಜ ಆಗಂಗಿಲ್ಲ. ಎರಡನೇದಾಗಿ ಹೇಳ್ತಾ ಇದ್ದೇನೆ, ಇವ್ರಿಗೆ ಕರ್ನಾಟಕ ಸರ್ಕಾರದಲ್ಲಿ ಈಗೇನ್ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಈ ಗ್ಯಾರಂಟಿಗಳು ಕಟ್ಟ ಕಡೆಯ ವ್ಯಕ್ತಿಗಳಿಗೆ, ಬಡವರಿಗೆ ಮುಟ್ಟಿರ್ತಕ್ಕಂಥ ಯೋಜನೆಗಳಿವು. ಹೌದೌದು. ಇವ್ರೇನ್ ಮಾತಾಡ್ತಾರಲ್ಲ, ನಮಗೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಮ್ಮಿ ಆಯ್ತು, ನಮ್ಗೆ ರೋಡ್ ಆಗ್ಲಿಲ್ಲ, ನೀರ್ ಆಗ್ಲಿಲ್ಲ, ನಮ್ಗೆ ಅದು ಕೊಟ್ಟಿಲ್ಲ, ಇವರು 10 ವರ್ಷ ಆಡಳಿತ ಮಾಡಿದ್ರಲ್ಲ, ಏನ್ ಕೊಟ್ರು? ಅಟ್ಲೀಸ್ಟ್ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ರೇಷನ್ ಕಾರ್ಡ್ ಕೊಟ್ರ, ಒಂದ್ 5 ಕೆಜಿ ಅಕ್ಕಿ ಕೊಟ್ರ. ಇವತ್ತು ಬೀದಿಯಲ್ಲಿ 29 ರೂಪಾಯಿ ಕೆಜಿ ಭಾರತ್ ಅಂತ ಹೇಳ್ಬಿಟ್ಟು ಇವ್ರು ಮೋದಿ ಫೋಟೋ ಹಾಕೊಂಡು 29 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದಾರಲ್ಲ, 33 ರೂಪಾಯಿ 34 ರೂಪಾಯಿ ನಾವು ದುಡ್ಡು ಕೊಡ್ತಾ ಇದೀವಿ ಕರ್ನಾಟಕ ಗೌರ್ಮೆಂಟ್ ಇಂದ, ನೀವು ಅಕ್ಕಿ ಕೊಡ್ರಿ ಅಂತ ಹೇಳಿ ಫುಡ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನೀವು ಕೇಳಿದಾಗ ಅವರು ನಮ್ಮ ಬೇಕಾದಷ್ಟು ಸ್ಟಾಕ್ ಇದೆ ತಗೊಂಡೋಗಿ ಅಂತ ಅವ್ರು ಕೊಟ್ಟರು. ಮೋದಿ ಅವರು ಏನ್ ಹೇಳಿದ್ರು, ನಮ್ಮಲ್ಲಿ ಅಕ್ಕಿ ಇಲ್ಲ, ಸ್ಟಾಕ್ ಇಲ್ಲ ಅಂತ. ಬೀದಿಯಲ್ಲಿ 29 ರೂಪಾಯಿ ಕೆಜಿ ಅಕ್ಕಿ ಮಾಡ್ತಾ ಇದಾರೆ. ಹೌದೌದು, ಭಾರತಕ್ಕೆ ಅಲ್ಲ, ಭಾರತಕ್ಕೆ. ಯಾರು ಇವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇದಾರ? ಜನರ ದುಡ್ಡು ಅಲ್ವಾ ಅದು? ಹೌದು, ರೈಟ್. ಈಗ ನೀವು ಪರಿಸ್ಥಿತಿಯನ್ನ ಪ್ರಾಕ್ಟಿಕಲ್ ಆಗಿ ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ರೈಟ್? ನನಗೆ ಅರ್ಥ ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಯ್ತು.
ಈಗ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಯಾರು ಬೇಕು? ಸಮಗ್ರ ಅಭಿವೃದ್ಧಿ ಬಗ್ಗೆ ಇವ್ರು ಇಷ್ಟೊಂದು ಮಾತಾಡ್ತಾರಲ್ಲ. ಟ್ಯಾಕ್ಸ್ ಇವತ್ತು ಹಿಂದಿನ 70 ವರ್ಷದಲ್ಲಿ ಟ್ಯಾಕ್ಸ್ ಇಷ್ಟು ಕಲೆಕ್ಟ್ ಆಗ್ತಾ ಇರ್ಲಿಲ್ಲ. ಅವತ್ತ ಏನ್ ಟ್ಯಾಕ್ಸ್ ಬರ್ತಾ ಇತ್ತು ಸರಿ ಸಮಾನವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ. ಇವ್ರೇನ್ ಡ್ಯಾಮ್ ಕಟ್ಟಿದ್ರ, ಒಂದ್ ಇದನ್ ಮಾಡಿದ್ರ, ಏನ್ ಮಾಡಿದ್ರ? ಆಮೇಲೆ ಇವರು ಸರ್ಕಾರದ ಒಂದು ಪೀರಿಯಡ್ ಅಲ್ಲಿ ಯಾರು ಯಡಿಯೂರಪ್ಪನವರಾಗ್ಲಿ ನಮ್ಮ ಬಸವರಾಜ ಬೊಮ್ಮಾಯಿನವರಾಗ್ಲಿ ಇವ್ರ ಪೀರಿಯಡ್ ಅಲ್ಲಿ ಸರ್ಕಾರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು, ವಿದ್ಯಾರ್ಥಿ ಕ್ಲೋಸ್ ಮಾಡಿದ್ರು, ಆಮೇಲೆ ಅರಿವು ಯೋಜನೆ ಕ್ಲೋಸ್ ಮಾಡಿದ್ರು, ಬಡ ಮಕ್ಕಳಿಗೆ ಬರ್ತಕ್ಕಂತ ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು ಮೇಡಮ್ ಇವರು. ಹೌದು ಹೌದು ಗೊತ್ತಾಯ್ತು. ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು. ಇವ್ರಿಗೆ ಯಾವ ಬದ್ಧತೆ ಇದೆ ಇವ್ರಿಗೆ ಶಿಕ್ಷಣದ ಬಗ್ಗೆ ಮಾತಾಡೋದಕ್ಕೆ? ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಹೇಬ್ರ ಬಗ್ಗೆ ನನಗೆ ಅಭಿಮಾನ ಇದೆ, ಗೌರವ ಇದೆ. 100 ಸಲ ತಿರ್ಗಾಡಿದ್ವಿ, ನಮ್ಮ ಅಭಿವೃದ್ಧಿ ಇಲಾಖೆಗೆ ಕೊಡಿ, ನಾವು ಕೊಡಿ ಅಂತೇಳಿ. ಬೆಂಗಳೂರು ಉತ್ತರದಿಂದ ಕರೆ ಮಾಡ್ತಿದ್ದೀರಲ್ಲ ನೀವು? ಹೌದೌದು ಮೇಡಮ್. ಈಗ ಪ್ರೊಫೆಸರ್ ರಾಜೀವ್ ಗೌಡ್ರು ಗೆಲ್ತಾರಂಗ. ಹೌದೌದು, ಎಸ್ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದಷ್ಟು ಪಾಸಿಟಿವ್, ಒಂದಷ್ಟು ನೆಗೆಟಿವ್ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂಶಗಳು ಸದ್ಯ ಜನಸಾಮಾನ್ಯರ ಬಾಯಿಂದಲೇ ಬರ್ತಾ ಇರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುತೇಕ ಬೇರೆ ಬೇರೆ ಜಿಲ್ಲೆಗಳಿಂದಲೇ ಕರೆ ಮಾಡ್ತಾ ಇದ್ದಾರೆ, ಅವರ ವಿಚಾರವನ್ನು ಮಂಡನೆ ಮಾಡ್ತಾರೆ. ಇದನ್ನೇ ಹೇಳೋದು, ಪ್ರಜ್ಞಾವಂತ ಮತದಾರರ ಪ್ರಜ್ಞೆ ಇರುವಂಥ ಚಿಂತನೆಗಳು ಅಂತೇಳಿ. ಹಾಗಾಗಿ ಯಾವಾಗ ಮತದಾರ ಎಚ್ಚೆತ್ತುಕೊಳ್ತಾನೆ ಆವಾಗಲೇ ಅಭಿವೃದ್ಧಿ ಆಗೋದು. ಯಾವಾಗ ಮತದಾರ ಪ್ರಶ್ನೆ ಮಾಡ್ತಾನೆ ನೋಡಿ ಆವಾಗಲೇ ಅಭಿವೃದ್ಧಿ ಅನ್ನೋದಾಗೋದು. ಮತ್ತಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡ್ತಾ ಮುಂದಿನ ಕಾಲರ್ ಯಾರು ನೋಡೋಣ. ರಾಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಪ್ಪನವ್ರಿಗೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಜ್ಜಂಪುರ ತಾಲೂಕು ಗ್ರಾಮದಿಂದ. ಮತ್ತೊಂದ್ಸಲ ಹೇಳ್ಬೋದಾ? ಅಜ್ಜಂಪುರ ತಾಲೂಕು. ಅಜ್ಜಂಪುರ, ರೈಟ್, ಗೊತ್ತಾಯ್ತು. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಓಟ್ ಬಿಜೆಪಿಗೆ. ಯಾಕೆ ಅಂದ್ರೆ ಮೋದಿ ಒಂದೇ ಒಂದು ಉಪಕಾರ ಮಾಡಿದ್ರೆ ಏನಂದ್ರೆ ಇಡೀ ದೇಶದಲ್ಲಿ ಸ್ವಚ್ಛತಾ ಭಾರತ ಅಂತೇಳಿ ಮನೆಗೆ ಬಂದು ಲೆಟ್ರಿನ್ ಕೊಟ್ಟಿಲ್ಲ. ಅಷ್ಟು ಒಂದೇ ಒಂದು ಇಡೀ ದೇಶದಲ್ಲಿ ಒಂದು ಸ್ವಚ್ಛತಾ ಭಾರತವನ್ನ ಮನೆಗೆ ಲೆಟ್ರಿನ್ ಕಟ್ಟಿಸಿಕೊಟ್ಟಿದ್ದಾನೆ ಅಂತ ಅದೊಂದಕ್ಕೆ ಮೋದಿ ಗೊತ್ತಾಯ್ತು. ಮತ್ತೆ ಬಹುತೇಕ ಕಾಂಗ್ರೆಸ್ ನಾಯಕರು ಸೇರಿದಂಗೆ ಕೆಲ ಜನಸಾಮಾನ್ಯರು ದೇಶಕ್ಕೆ ಮೋದಿ ಏನೂ ಮಾಡಿಲ್ಲ, ಸುಮ್ನೆ ಮಂಕು ಬುದ್ಧಿ ಹರ್ಚಿದ್ದಾರೆ ಈ ಜನಸಾಮಾನ್ಯರಿಗೆ ಅಂತಾರಲ್ಲ, ಹೌದಾ? ಒಪ್ಕೋತೀರ ಅದನ್ನ? ಒಪ್ಕೊಂತೀನಿ. ಇಡೀ ಪ್ರಪಂಚದಲ್ಲಿ ನಂಬರ್ 1 ಪ್ರಧಾನಮಂತ್ರಿ 180 ರಾಷ್ಟ್ರಗಳಲ್ಲಿ ನಂಬರ್ 1 ಅಂದ್ರೆ ಮೋದಿ ಅಲ್ವಾ? ಗೊತ್ತಾಯ್ತು ಸರ್. ಈಗ ಹೇಳಿ, ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು? ಮೋದಿನೇ ಬೇಕು. ಡನ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಮಸ್ಕಾರ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಕೇಳ್ಬೋದಾ? ಚಿಕ್ಕಬಳ್ಳಾಪುರ, ರೈಟ್ ಸರ್. ಇವತ್ತು ನಾವು ಉಡುಪಿ ಚಿಕ್ಕಮಗಳೂರು ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನಾದ್ರೂ ಹೇಳ್ಬೋದಾ ನಿಮ್ಮ ಅಭಿಪ್ರಾಯ? ಒಂದೇ ಒಂದು ಅಭಿಪ್ರಾಯ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೆ. ಹೇಳಿ ಸರ್, ಹೇಳಿ. ಇವತ್ತು ಕರೆ ಕಟ್ಟಾಗಿದೆ. ಸೊ ಕರೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಟಿವಿಯಿಂದ ದೂರ ಇರಿ, ಅಥವಾ ಸಮ್ ಡಿಸ್ಟರ್ಬೆನ್ಸ್ ಏನಾದರೂ ಇದ್ದರೆ ಅದರಿಂದ ದೂರ ಇರಿ. ನೋಡಿ, ನಿಮ್ಮ ಕಾಲಿಗೆ ಹೋಲ್ಡಿಗೆ ಹೋಯಿತು, ಆವಾಗ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಒಂದು ಟಗ್ ಆಫರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ. 61% ಮತಗಳು ಸದ್ಯ ನಾವು ಮಾಡಿದಂತಹ ಮೆಗಾ ಸರ್ವೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಂದಿರುವಂಥದ್ದು. ಏನು ಜಯಪ್ರಕಾಶ್ ಹೆಗ್ಡೆ ಅನ್ನೋ ಸಂದರ್ಭದಲ್ಲಿ 39% ಮತಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಅಂದಾಜು 50,000 ರಿಂದ 55,000 ವೋಟರ್ಸ್ ನಮ್ಮ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮ್ಮ ಜೊತೆ ಹಂಚಿಕೊಳ್ಬಹುದು. ಬಹುತೇಕ ನೋಡಿ, ಇವತ್ತು ಜಮ್ಮು ಕಾಶ್ಮೀರದಿಂದ ಕರೆ ಮಾಡಿದರು, 1-2 ಕಾಲ್ ಅಲ್ಲಿಂದ ಬಂದಿತ್ತು. ಇನ್ನು ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಕಲಬುರಗಿಯಿಂದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದಾರೆ. ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ, ತಮಗನ್ಸಿದ್ದನ್ನು ಹಂಚ್ಕೊಳ್ತಾ ಇದ್ದಾರೆ. ಈ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಮತದಾನ ಅನ್ನೋದು ನಿಮ್ಮ ಹಕ್ಕು. ಆ ಹಕ್ಕನ್ನು ಚಲಾಯಿಸಿ ನಿಮ್ಮ ಮತವನ್ನು ಮಾರ್ಕೊಳ್ಬೇಡಿ. ಮತ್ತು ಓಟ್ ಕೇಳಕ್ಕೆ ಬರ್ತಾರೆ ನೋಡಿ, ಬಂದ ಸಂದರ್ಭದಲ್ಲಿ ನೀವು ಅವ್ರನ್ನ ಹಿಡಿಬೇಕು. ನಾಯಕರು ಬರುವಾಗ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸುವವರೆಗೂ ಬಿಡಬಾರ್ದು. ಯಾಕೆಂದರೆ ಒಂದು ಸಲ ನಾಯಕ ಅಂತ ಅನ್ನಿಸ್ಕೊಂಡವನು
ತಾನು ಸೇವಕ ಅನ್ನೋದನ್ನೇ ಮರೆತು ಬಿಡ್ತಾನೆ. ಅದರ ಪರಿಣಾಮವನ್ನು ನೇರವಾಗಿ ಜನಸಾಮಾನ್ಯರು ಅನುಭವಿಸ್ಬಿಡ್ತಾರೆ. ಓಟ್ ಗಿಟ್ಟಿಸ್ಕೊಂಡ ಮೇಲೆ ತನಗೂ ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಾಯಕರು ಯಾರಿಗೂ ಬೇಡ. ಹಾಗಾಗಿ ನೀವು ಆಯ್ಕೆ ಮಾಡುವಂಥ ಅಭ್ಯರ್ಥಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಾದರೆ ಅಂಥವರಿಗೆ ನಿಮ್ಮ ಮತವನ್ನು ನೀಡಿ. ನಿಮ್ಮ ದೇಶದ ಅಭಿವೃದ್ಧಿಗೆ ಆ ಅಭ್ಯರ್ಥಿ ಸಹಕಾರ ನೀಡ್ತಾರೆ ಅನ್ನೋದಾದರೆ ಅಂಥವರಿಗೆ ಮತ ನೀಡಿ. ಹಾಗೆಯೇ ಜನಸಾಮಾನ್ಯರಲ್ಲಿ ಯಾರೂ ತಪ್ಪಾಗಿ ಭಾವಿಸಬಾರ್ದು. ಚಿತ್ರಾನ್ನ, ಬಿರಿಯಾನಿ, ಸೀರೆ, ಕುಕ್ಕರ್ಗೆ ನಿಮ್ಮ ಮತವನ್ನು ಮಾರ್ಕೊಳ್ಬೇಡಿ. ಖಂಡಿತವಾಗ್ಲೂ ಅಸಹಾಯಕತೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಇದೊಂದು ಹಕ್ಕು. 18 ವರ್ಷ ಆಗ್ತಾ ಇದ್ದಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆ ಸಂವಿಧಾನ ಪೂರ್ವಕ ಹಕ್ಕನ್ನು ಪ್ರಾಮಾಣಿಕವಾಗಿ ಚಲಾಯಿಸಿದಲ್ಲಿ ಆ ಹಕ್ಕಿಗೂ ಒಂದು ಅರ್ಥ ಇರುತ್ತೆ. ರೈಟ್, ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಹೇಳೋಕೆ ಬಂದ್ರಿ, ಕಾಲ್ ಕಟ್ಟಾಗೋಯ್ತು, ಹೇಳಿ ಸರ್. ಹೌದೌದೌದು. ಏನಿಲ್ಲ, ಇವತ್ತು ರಾಜ್ಯದ ಜನತೆಗೆ ಒಂದೇ ಒಂದು ನಮ್ಮ ಕಡೆಯಿಂದ ಒಂದು ಕಿವಿ ಮಾತು. ಹಾ, ಹೇಳಿ ಸರ್. ಇಷ್ಟು ದಿವಸದಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿಂದ ಒಂದು ಇದರಲ್ಲೇ ಕತೆ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಇವತ್ತು ಒಕ್ಕಲಿಗರ ಒಂದು ಮೇಲ್ನೋಟಕ್ಕೆ ಮಾತ್ರ ಇವತ್ತು ಒಕ್ಕಲಿಗರು ಕಾಣಿಸ್ತಾ, ಇಷ್ಟು ದಿವಸ ಒಕ್ಕಲಿಗರು ಕಾಣಿಸ್ತಾನೆ ಇರ್ಲಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ DK ಶಿವಕುಮಾರ್ಗೆ, ಅವತ್ತು DK ಶಿವಕುಮಾರ್ಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದಾಯ್ತಲ್ಲ ಒಕ್ಕಲಿಗರಿಗಾಗಿದ್ರೆ. ಇವತ್ತು ಒಕ್ಕಲಿಗರ ಒಂದು ಆವಿಷ್ಕಾರ ಮಾತ್ರ ಮಾತಾಡ್ತಾ ಇದಾರೆ. ಆದ್ರೆ ಕೆಲಸ ಮಾಡಂತವ್ರಿಗೆ ಯಾವುದೇ ರೀತಿಯ ಒಕ್ಕಲಿಗರ ಜಾತಿ ಬೇಡ. ಕೆಲಸ ಮಾಡ್ತಕ್ಕಂಥವ್ರು ಬರೀ ಗ್ಯಾರಂಟಿ ಒಂದು ಹೊಟ್ಟೆ ತುಂಬಲ್ಲ. ಹೌದು, ಮಾಡಿದ ಕೆಲಸ ಏನೇ ಆಗ್ಲಿ ಒಂದು ದೂರದೃಷ್ಟಿ ಇರ್ಬೇಕು. ಇವತ್ತು ಒಂದ್ ದಿವಸ ಹೊಟ್ಟೆ ತುಂಬೋದಲ್ಲ, ಸಾರ್ವಕಾಲ ಅದಕ್ಕೆ ಒಂದು ಬಹುಮತ ಬೇಕು. ಇವತ್ತು ನಮ್ಮ ಎತ್ತಿನೊಳೆ ಇವತ್ತು ಎಷ್ಟು ವರ್ಷಗಳಾಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ನೀರು ನಿಂತು. ನಾವು ಅಲ್ಲಿಯವರೇ ಸರ್, ನಮ್ದು ಸಕಲೇಶ್ಪುರ. ಚಿಕ್ಕಬಳ್ಳಾಪುರ ಎತ್ತಿನೊಳೆ ನೀರು ನಿಂತು ಎಷ್ಟು ದಿವಸ ಆಗಿರ್ಬೋದು. ಇವತ್ತು ಯಾರಾದ್ರೂ ಅದ್ರ ಬಗ್ಗೆ ಇಲ್ಲೇ ಐತೆ ಅಲ್ಲೇ ಐತೆ ಅಂತ ಹೇಳದೆ ಹೊರತು ಅದನ್ನ ಒಂದು ಮನವರಿಕೆ ಮಾಡ್ಕೊಳ್ಬೇಕಂತ ನಿಮ್ಗೊಂದು ಕಾಲ್ ಮಾಡ್ಬೇಕು, ಇನ್ನೇನಿಲ್ಲ. ಬೇರೆ ಏನ್ ಹೇಳಕ್ ಬಯಸ್ತೀರಿ ಮತದಾರ ಪ್ರಭುಗಳಿಗೆ? ಬಹಳ ಮುಖ್ಯವಾಗಿ ಓಟು ನೋಡ್ಕೊಂಡು ಜನ ಓಟ್ ಮಾಡಿ. ನೈಸ್. ಆದ್ರೆ ಕೆಲಸ ಮಾಡೋಂಥವ್ರಿಗೆ ಮಾತ್ರ ಮಾಡಿ. ಅಲ್ಟಿಮೇಟ್ ಸರ್, ಅಲ್ಟಿಮೇಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅಂತ ಕರೆ ಮಾಡಿದ್ದಾನೆ. ನಮಸ್ಕಾರ ಮಂಜುನಾಥ್ ಅವ್ರಿಗೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಾವು ಭಟ್ಕಳ ಕ್ಷೇತ್ರದಿಂದ. ಓಕೆ, ರೈಟ್. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ಏನು ಹೇಳ್ತೀರಿ? ಅದು ಅವರಿಗೆ ಬಿಟ್ಟಿದ್ದು. ಯಾರಿಗೆ? ಆಲೋಚನೆ ಮಾಡಿದ್ದು ಒಂದು. ಈಗ ನೋಡುವಾಗ ಬಿಜೆಪಿ, ಅದು ಇದು ಕಾಂಗ್ರೆಸ್ ಹೇಳ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿ ಮಂಜುನಾಥ್ ಅವರೇ. ನಮ್ಮ ಕ್ಷೇತ್ರದಲ್ಲಿ, ಭಟ್ಕಳ ಕ್ಷೇತ್ರದಲ್ಲಿ MLA ಡಾಕ್ಟರ್ ಚಿತ್ರ ಕೊಲೆಯಾಗಿ 30 ವರ್ಷ ಆಯಿತು. ಇವತ್ತಿಗೂ ಬಿಜೆಪಿ ಅವರ ಕೊಲೆ ಪ್ರಕರಣ ತನಿಖೆ ಮಾಡಲೇ ಇಲ್ಲ. ಅವ್ರದೇ ಕಾರ್ಯಕರ್ತ ತಿಮ್ಮಪ್ಪ ನಾಯ್ಕರ್ ಅಂತ ಹೇಳಿ ಪ್ರಾಮಾಣಿಕ ವ್ಯಕ್ತಿ, ನ್ಯಾಷನಲ್ ಹೈವೇಯಲ್ಲಿ ಶೂಟೌಟ್ ಆಯ್ತು. 28 ವರ್ಷ ಆಯ್ತು. ಇವತ್ತಿಗೂ ತನಿಖೆ ಮಾಡಲೇ ಇಲ್ಲ ಬಿಜೆಪಿ. ನಾನು ಕೇಳಿದ್ದೀನಿ, ಶಿವಾನಂದ ನಾಯ್ಕರ್ MLA ಇರುವಾಗ 2 ಬಾರಿ ಕೇಳಿದ್ರೆ ಕೊಲೆ ಕೇಸ್ ತನಿಖೆ ಮಾಡಿ, ಡಾಕ್ಟರ್ ಚಿತ್ರ ಕೊಲೆ ಕೇಸ್ ತನಿಖೆ ಮಾಡಿ ಅಂತ ಹೇಳಿದ್ರೆ ಇಲ್ಲ, ತನಿಖೆ ಮಾಡೋಕ್ ಬಿಡುವುದಿಲ್ಲ, ವಿರೋಧ ಪಕ್ಷ ತೊಂದರೆ ಮಾಡೋಕ್ ಬಿಡುವುದಿಲ್ಲ ಹೇಳಿ. ಈಗ 10 ವರ್ಷದ ಈಚೆಗೆ ಹಳ್ಳಿಯಿಂದ ಡೆಲ್ಲಿಯವರೆಗೂ ಬಿಜೆಪಿ ಸರ್ಕಾರ, ಪ್ರಧಾನಿ ಮೋದಿ, ಪ್ರಭಾವಿ ಮೋದಿ. ಆದ್ರೆ ಡಾಕ್ಟರ್ ಚಿತ್ರ MLA ಅವರು, ಬಿಜೆಪಿ MLA ಅವ್ರ ಕೊಲೆ ಇವತ್ತಿಗೂ ತನಿಖೆ ಮಾಡ್ಲಿಲ್ಲ ಅಂದ್ರೆ ಇದು ಎಂತ ಪಕ್ಷ? ಗೊತ್ತಾಯ್ತು. ಹಂಗಾದ್ರೆ ಯಾರಿಗೆ ಹಾಗಾದ್ರೆ ನಿಮ್ಮ ಬೆಂಬಲ? ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು? ಯಾರು ಬೇಕು ದೇಶಕ್ಕೆ ಪ್ರಧಾನಿ? ನಾನು ಯಾರು ಬೇಕು ಅಂತ ಹೇಳ್ತಾ ಇಲ್ಲ. ಡಾಕ್ಟರ್ ಚಿತ್ರ ಕೊಲೆ ಕೇಸ್ ಇವತ್ತಿಗೂ. ಆಯ್ತು ಸರ್, ಆಯ್ತು, ಗೊತ್ತಾಯ್ತು ನನಗೆ, ಖಂಡಿತ ಅರ್ಥ ಆಯ್ತು, ನಿಮ್ ನೋವು ಗೊತ್ತಾಯ್ತು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಮರೀಚಿಕೆ. ಹಂಗಾಗಿ ನೀವು ಹೇಳ್ತಾ ನೋವಿದೆ. ದೇವತಾ ಪುರುಷರು. ನನ್ನ ತಂದೆಗೆ ಅನಾರೋಗ್ಯ ಇದ್ದಾಗ 1 ರೂಪಾಯಿ ಹಣ ತಗೊಂಡೆ ಔಷಧಿ ಕೊಟ್ಟು ಗುಣಪಡಿಸಿದಂತ ದೇವರು ಅಂತವ್ರು ಕೊಲೆ ಆದ್ರೆ ಇವತ್ತಿಗೂ ತನಿಖೆ ಮಾಡಲಿಲ್ಲ. ಇದೆಂತ ಪಕ್ಷ ಇದು? ಮತ್ತೀಗ ಯಾರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು? ಈ ರಾಜಕೀಯ ವ್ಯವಸ್ಥೆಯನ್ನ ಅಥವಾ ಚುನಾವಣಾ ವ್ಯವಸ್ಥೆಯನ್ನೇ ಧಿಕ್ಕರಿಸ್ತಾ ಇದ್ದೀರಾ ನೀವು? ನೋಡಿ ಮೇಡಮ್, ವೋಟ್ ಕೇಳ್ತಾರೆ. ಒಂದು MLA ಅವ್ರ ಕೊಲೆ ಅಂತ ಇವತ್ತಿಗೂ ಹ್ಯಾಂಗ್ ಕೊಲೆ ಆಯ್ತು, ಯಾರು ಮಾಡಿದ್ರ ಅಂತ ತನಿಖೆ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಯ್ತು ಸರ್. ಖಂಡಿತವಾಗ್ಲೂ ನಿಮ್ಮ ನೋವಿಗೆ ಒಂದೊಳ್ಳೆ ಪರಿಹಾರ ಸಿಗುತ್ತೆ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಖಂಡಿತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಡಿ, ಎಲ್ಲವೂ ಒಳ್ಳೇದಾಗತ್ತೆ. ಸಂವಿಧಾನ ಇದು, ಸಂವಿಧಾನದಲ್ಲಿ ಪ್ರತಿಯೊಬ್ಬರೂ ಕೂಡ
ಸುಭಿಕ್ಷವಾಗಿ ಬದುಕ್ಬೋದು, ನ್ಯಾಯ ರೀತಿಯಲ್ಲಿ ಬದುಕ್ಬೋದು, ಪ್ರಾಮಾಣಿಕವಾಗಿ ಬದುಕ್ಬೋದು. ರೈಟ್. ಸೊ ನಾವು ಮೆಗಾ ಸರ್ವೆಯನ್ನು ಮಾಡಿದ್ವಿ ನಿನ್ನೆ ಬೆಳಗಾವಿ ಕ್ಷೇತ್ರದ ಕುರಿತಂತೆ. ಒಂದಷ್ಟು ಅಭಿಪ್ರಾಯ ಮೆಗಾ ಸರ್ವೆಯ ಜನಮತ ಬಂದಿದೆ, ಅದೇನು ಅಂತ ಬನ್ನಿ ನೋಡ್ಕೊಂಬರೋಣ. ಬೆಳಗಾವಿ ಕ್ಷೇತ್ರದ ಕುರಿತಂತೆ ನಾವು ಕೇಳಿದಂಥ ಪ್ರಶ್ನೆ ಇಷ್ಟೇ ಆಗಿತ್ತು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ರೈಟ್. ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು, ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಈ ಪ್ರಶ್ನೆಗೆ ನೋಡಿ 59% ಮತಗಳನ್ನು ಜಗದೀಶ್ ಶೆಟ್ಟರ್ ಪಡ್ಕೊಂಡಿದ್ದಾರೆ, 41% ಮತಗಳನ್ನು ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಮೆಗಾ ಸರ್ವೆಯಲ್ಲಿ ಪಡೆದುಕೊಂಡಿದ್ದಾರೆ. ಇದು ಮೆಗಾ ಸರ್ವೆ. ಜನಮತ ಕಾರ್ಯಕ್ರಮದಲ್ಲಿ ಇದೇ ಕ್ಷೇತ್ರದ ಕುರಿತಂತೆ ಕಾಲರ್ಸ್ ಅವರ ಅಭಿಪ್ರಾಯಗಳನ್ನು ಹೇಳಿದರು. ಯಾರೆಲ್ಲ ಕಾಲ್ ಮಾಡಿರಲ್ಲ ಅವರು ಜನಮತ ಕಾರ್ಯಕ್ರಮದ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿದ್ದರು. ಸೊ ಜಗದೀಶ್ ಶೆಟ್ಟರ್ 59%, ಮೃಣಾಲ್ ಹೆಬ್ಬಾಳ್ಕರ್ 41%. 70,000 ವೋಟರ್ಸ್ ನೋಡಿ ಅಲ್ಲೇ ಕಾಣಿಸ್ತಾ ಇದೆ. ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸೊ ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುರಿತಂತೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ನಾಳೆ ಇದೇ ಜನಮತ ಕಾರ್ಯಕ್ರಮದಲ್ಲಿ ಸರಿಯಾಗಿ 11 ಗಂಟೆಗೆ ಹಾಸನ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಸೊ ಪ್ರಜ್ವಲ್ ರೇವಣ್ಣ, ಶ್ರೇಯಸ್ ಪಟೇಲ್, ನಿಮ್ಮ ಅಭಿಮತ ಯಾರಿಗೆ, ನಿಮ್ಮ ಬೆಂಬಲ ಯಾರಿಗೆ ಅನ್ನೋದನ್ನು ಖಂಡಿತವಾಗಲೂ ನಮ್ಮ ಜೊತೆ ನೀವು ಕರೆ ಮಾಡಿ ಮಾತಾಡ್ಬೋದು. ಯಾರೆಲ್ಲ ಮಾತಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ಮೆಗಾ ಸರ್ವೆಯಲ್ಲಿ ಭಾಗಿಯಾಗಬಹುದು. ಈ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ, ಮತದಾನ ನಿಮ್ಮ ಹಕ್ಕು, ಆ ಮತವನ್ನು ಮಾರದಿರಿ, ಪ್ರಾಮಾಣಿಕವಾಗಿ ಮತ ಹಾಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.